ಕೂಡಿ ಬಂದಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು ಬೇರೆ. ನಾವು ನೋಡುವಾಗ ಗುರುವಾರ ಸಹೋದರರು ನಮ್ಮನ್ನು ಸಾಮ್ಯದ ಅರ್ಥಗಳನ್ನು ಹೇಳುತ್ತಾ ನಮ್ಮನ್ನು ವಾಕ್ಯದಲ್ಲಿ ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈ ದಿನ ಒಂದು ಸಾಮ್ಯವನ್ನು ಅಂದ್ರೆ ನಮ್ಮೆಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತ ಒಂದು ಸಾಮ್ಯ, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಆ ಒಂದು ಸಾಮ್ಯವಿರುತ್ತದೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನ. ನಾಲ್ಗಡೆ ಪ್ರಾಮುಖ್ಯವಾದ ಅಂಶವನ್ನು ಓದಿಕೊಳ್ಳೋಣ. ಮೊದಲ ಟೈಟಲ್ ಅನ್ನು ಓದಿಕೊಳ್ಳೋಣ. ಮೊದಲನೇದಾಗಿ, ಯೇಸು ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಹೇಳಿ ದ್ರವ್ಯಾಶಯ ಎಚ್ಚರಿಸಿದ್ದು. ಯೇಸು ಬುದ್ಧಿ ಇಲ್ಲದ ಐಶ್ವರ್ಯವಂತನ, ಏನ್ ಬೇರೆ? ಬುದ್ಧಿ ಇಲ್ಲದ ಐಶ್ವರ್ಯವಂತನ. ಬೇರೆ ಬುದ್ಧಿ ಇಲ್ಲ ಅಂದ್ರೆ ಐಶ್ವರ್ಯ ಬರುತ್ತಾ? ಬುದ್ಧಿ ಇಲ್ಲ ಅಂದ್ರೆ ಐಶ್ವರ್ಯ ಬರುತ್ತಾ? ಜ್ಞಾನೋಕ್ತಿಲಿ ಏನ್ ಹೇಳುತ್ತೆ ಅಂದ್ರೆ, ಬುದ್ಧಿ ಇಲ್ಲದವನಿಗೆ ಕಾಸು ಕೊಡೋದಕ್ಕಿಂತ ಕೊಡದೇ ಇರುವುದೇ ಲೇಸು. ಯಾಕಂದ್ರೆ ಅವನಿಗೆ ಏನ್ ತಗೋಬೇಕು, ಅದರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಬುದ್ಧಿ ಇಲ್ಲದವನಿಗೆ. ನಾನು ನೋಡಿದಂತ ಒಬ್ರು ಫಾಸ್ಟರ್, ಅವ್ರ ಮಿಸ್ಸಸ್ ಫಾಸ್ಟರ್ ಅಮ್ಮ ಅವರು ಒಂದು ಸಾಕ್ಷಿ ಎನ್ಸ್ಕೊತಾ ಇದ್ರು. ಅವ್ರ ದೇವರನ್ನು ನಂಬೋಕ್ಕಿಂತ ಮುಂಚೆ ಅಂಗಡಿಗೆ 50 ರೂಪಾಯಿ ತಗೋದ್ರೆ ಅವ್ರ 5 ರೂಪಾಯಿ ವಸ್ತುವನ್ನು ತಗೊಂಡು 45 ರೂಪಾಯಿ ಅಲ್ಲೇ ಬಿಟ್ಟು ಬರ್ತಾ ಇದ್ರು. ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ, ನಾನು ಕೊಟ್ಟಿರುವಂತ ಹಣಕ್ಕೆ ಇಷ್ಟೇ ಬರುವಂತ ಪದಾರ್ಥ ಅಂದುಕೊಂಡು ಬರ್ತಾ ಇದ್ರು. ಬುದ್ಧಿ ಬರ್ತಾ ಜ್ಞಾನ ಬರ್ತಾ ಅವರು ಸಾಕ್ಷಿ ಹೇಳೋದನ್ನು ಕೇಳಿಸ್ಕೊಂಡಿದ್ವಿ. ಅದೇ ರೀತಿಲಿ ಇಲ್ಲಿ ಹೇಳುವಂತ ಮಾತನ್ನು ಆಲೋಚನೆ ಮಾಡೋಣ. ಯಾಕಂದ್ರೆ ಕ್ರೈಸ್ತರ ಮಧ್ಯದಲ್ಲಿ ಈ ದಿನ ಅನೇಕ ಅನುಮಾನವಾದಂತ ಪರಿಸ್ಥಿತಿಲಿದ್ದಾರೆ. ವಚನಗಳು ಒಂದು ಕಡೆ ಒಂದು ರೀತಿಯಲ್ಲಿ ಬರೆದಿರ್ತದೆ, ಮತ್ತೊಂದು ಕಡೆ ಒಂದು ರೀತಿಯಲ್ಲಿ ಬರೆದಿರುವಂತ ಕಾರಣ ವಚನಗಳು ಅವ್ರಿಗೆ ಅರ್ಥ ಆಗದಂತ ಕಾರಣಕ್ಕೆ ಕೆಲವೊಬ್ಬರಿಗಾದ್ರೂ ತಿಳಿದುಕೊಳ್ಳಿಕೆ ಬರುತ್ತದೆ ಅನ್ನುವಂತ ಆಲೋಚನೆಯಿಂದ ದೇವರು ಈ ದಿನ ಈ ವಚನವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಓದಿಕೊಳ್ಳೋ, ಯೇಸು ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಹೇಳಿ ದ್ರವ್ಯಾಶಯ ವಿಷಯವಾಗಿಯೂ ಇಹಲೋಕದ ಚಿಂತೆಯ ವಿಷಯವಾಗಿಯೂ ಎಚ್ಚರಿಸಿದ್ದು. ಕೆಳಗಡೆ ಓದಿಕೊಳ್ಳೋದಾದ್ರೆ 13ನೇ ವಚನ. ಆಗ ಒಬ್ಬನು ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು. ಒಬ್ಬನು ಯೇಸು ಕ್ರಿಸ್ತನು ಬೋಧನೆ ಮಾಡ್ಬೇಕಾದ್ರೆ ಅಥವಾ ಅದ್ಭುತ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯನು ಓಡ್ ಬರ್ತಾ ಇದ್ದಾನೆ. ಓಡ್ ಬಂದು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು. ಅಂದ್ರೆ ತಮ್ಮನು ಬಂದು ಯೇಸು ಕ್ರಿಸ್ತನ ಹತ್ರ ಕೇಳ್ಕೊತಾ ಇದ್ದಾನೆ. ಪ್ರೇರೆ ಯೇಸು ಕ್ರಿಸ್ತನ ಉತ್ತರ ಆಲೋಚನೆ ಮಾಡುವಂತದ್ದಾಗಿದೆ. ಪ್ರೇರೆ ಓದಿಕೋಣ. ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನಾಗಿ ನೇಮಿಸಿದವನು ಯಾರು? ಏನ್ ಬೇರೆ? ಆತನು ಕೇಳುತ್ತಿರುವಂತ ಮಾತಿಗೂ ಯೇಸು ಕ್ರಿಸ್ತನು ಹೇಳುತ್ತಿರುವಂತ ಉತ್ತರಕ್ಕೂ ಒಂದಕ್ಕೊಂದಿಗೆ ಏನಾದ್ರು ಲಿಂಕ್ ಇದೆಯಾ? ಏನ್ ಬೇರೆ? ಅಂದ್ರೆ ಮನುಷ್ಯರ ಆಲೋಚನೆ ಯಾವ ರೀತಿ ಇದೆ ಅಂದ್ರೆ ಬೇರೆ ಅದಕ್ಕೆ ಅರ್ಥ ಇರಲ್ಲ. ಬೇರೆ ಅಂದ್ರೆ ಮನುಷ್ಯನ ಆಲೋಚನೆ ಒಂದು ರೀತಿ ಇರುತ್ತೆ, ದೇವರ ಆಲೋಚನೆ ಮತ್ತೊಂದು ರೀತಿ ಇರುತ್ತೆ. ಅದಕ್ಕೆ ದೇವರು ಹೇಳುವಂತ ಮಾತು ಏಷಾನ ಪ್ರವಾದನೆ ನೋಡೋದು ಬೇಡ. 55:8 ನಾವು ನೋಡುವಾಗ, ನಿಮ್ಮ ಆಲೋಚನೆಗೂ ನನ್ನ ಆಲೋಚನೆಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇರುತ್ತೆ ಪ್ರೇರೆ. ಅಷ್ಟು ಉನ್ನತವಾಗಿರುತ್ತೆ. ಮನುಷ್ಯರ ಆಲೋಚನೆ ಭೂ ಸಂಬಂಧವಾಗಿ ಆಲೋಚನೆ ಮಾಡ್ತಾರೆ, ದೇವರು ಮೇಲಾದವುಗಳನ್ನು ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ತನ್ನ ಮಕ್ಕಳಿಗೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಸರಿ, ಯಾವ್ದು ತಪ್ಪು ಅಂತ ನಮಗಿಂತಲೂ ಚೆನ್ನಾಗೂ ನಮ್ಮ ತಂದೆ ಗೊತ್ತಾ? ಖಂಡಿತ ಚೆನ್ನಾಗಿ ಗೊತ್ತು ಪ್ರೇರೆ. ಕೆಲವರು ಹೇಳ್ತಾರೆ, ದೊಡ್ಡವ್ರಿಗೇನೆ ಹೋಲಿಕೆ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ದೊಡ್ಡವ್ರು, ಅವರು ತಿಳಿದವರು, ಅವ್ರ ಮಾತನ್ನ ಕೇಳ್ಬೇಕು ಅಂತಾರೆ ಪ್ರೇರೆ. ಎಷ್ಟು ವರ್ಷ ದೊಡ್ಡವ್ರು ಇವರು? 30 ವರ್ಷ, 40 ವರ್ಷ ಅಥವಾ 50 ವರ್ಷ ಅಲ್ವಾ? ಅವರು ಹಿರಿಯರು, ಅವ್ರ ಮಾತಿಗೆ ನಾವು ಇದರಾಗಿದ್ದೀವಿ. ಯಾಕಂದ್ರೆ ಅವ್ರು ತಿಳಿದವರಾಗಿದ್ದಾರೆ, ಅನೇಕರನ್ನು ನೋಡಿದ್ದಾರೆ ಅವರು ಅಂತ ಸಾಮ್ಯವಾಗಿ ಹೇಳೋದನ್ನು ನೋಡ್ತೀವಿ ಪ್ರೇರೆ. ಈಗ ದೇವ್ರು ಯಾರು? ನಮ್ಮಕ್ಕಿಂತ ನಮ್ಮ ತಲೆಮಾರು ಒಂದು ಪ್ರೇರೆ. 50, 60, ಸಾವಿರಾರು ತಲೆಮಾರುಗಳನ್ನು ನೋಡಿದಂತ ದೇವರಿಗೆ ಮನುಷ್ಯರ ಕುರಿತು ಗೊತ್ತಿದೆಯಾ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿದೆ ಪ್ರೇರೆ. ದೇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಮ್ಮ ಹಿರಿಯರು ನಡೆದುಕೊಳ್ಳುವಂತ ರೀತಿ ಯಾವ ರೀತಿ ಇತ್ತು, ಅವ್ರಿಗೆ ನಾನು ಏನನ್ನು ಕೊಟ್ಟಿದ್ದಕ್ಕೆ ಅವ್ರು ಯಾವ ರೀತಿ ನನ್ನಿಂದ ದೂರ ಆದ್ರು ಅಂತ ದೇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಪ್ರೇರೆ.
ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನಾಗಿ ನೇಮಿಸಿದವರು ಯಾರು? ಅಂದ್ರೆ ದೇವ್ರ ನ್ಯಾಯಾಧಿಪತಿ ಅಲ್ವಾ? ಈ ವಚನಕ್ಕೆ ಅನುಸಾರವಾಗಿ ದೇವರು ನ್ಯಾಯಾಧಿಪತಿ ಅಲ್ವಾ? ಖಂಡಿತ ನ್ಯಾಯಾಧಿಪತಿ. ನಾವು ನೋಡಿಕೊಳ್ಳುವಾಗ ಪ್ರೇರೆ ಕೀರ್ತನೆ ಗ್ರಂಥ 50ನೇ ಅಧ್ಯಾಯ 6ನೇ ವಚನವನ್ನು ಸರಿ ಗಮನಿಸೋಣ. ತೆಗೆದು ನೋಡೋಣ ಎಲ್ಲಾರು. ದೇವರು ತಾನೇ ನ್ಯಾಯಾಧಿಪತಿ, ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ಆಕಾಶ ಮಂಡಲವು, ಮನುಷ್ಯರೆಲ್ಲ ಬೇರೆ. ಆತನು ನ್ಯಾಯಾಧಿಪತಿ, ಮತ್ತೊಂದು ನೀತಿ ಸ್ವರೂಪನು. ನೀತಿ ಸ್ವರೂಪನೆಂದು ಯಾರು? ಮನುಷ್ಯರಲ್ಲ, ಆಕಾಶ ಮಂಡಲ ಹೇಳುತ್ತಂತೆ. ಮೊನ್ನೆ ಒಂದು ಗರ್ಜನೆ ಬತ್ತು ಬೇರೆ, ಕೇಳಿಸ್ತಾ? ಮೊನ್ನೆ ಒಂದು ಸಿಡಿಲು ಬತ್ತು. ಎಷ್ಟು ಜನ ಕೇಳಿಸಿದೆ ಗೊತ್ತಿಲ್ಲ. ಭಯಂಕರವಾದಂತ ಸಿಡಿಲು. ಅಂದ್ರೆ ದೇವರು ನನ್ನ ನ್ಯಾಯಾಧಿಪತಿ ಅಂತ ಆಕಾಶ ಹೇಳುತ್ತಂತೆ. ಆಕಾಶ ಹೇಳುವಂತ ಮಟ್ಟಿಗೆ ದೇವರು ನ್ಯಾಯಾಧಿಪತಿ ಆಗಿದ್ದಾರೆ ಪ್ರಿಯರೇ. ಮತ್ತೆ ಇಲ್ಲಿ ಹೇಳುವಂತ ಮಾತೇನು? ನಾನ್ ನಿಮ್ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದವರು ಯಾರು? ಅಂದ್ರೆ ಯೇಸು ಪ್ರಭು ಹೇಳುವಂತಿರಂತ ಮಾತು, ನಿನ್ನ ಅಣ್ಣನೇನೋ ಹಣವೇ ಸಕಲವು ಅಂತ ಅಂದುಕೊಂಡು ಒಂದು ಕಡೆ ಇದ್ದಾನೆ. ಬಂದಿರೋನು ಯಾರು ಇವಾಗ? ನೀನು ತಮ್ಮನಾದವನು ಯೇಸು ಪ್ರಭು ಹತ್ರ ನಿಂತ್ಕೊಂಡು ನನಗೆ ನ್ಯಾಯ ತೀರಿಸು ಅಂತ ಕೇಳೋದಕ್ಕಾದ್ರೂ ಬಂದಿದ್ದಾನೆ ಅಲ್ವಾ? ಯೇಸು ಪ್ರಭು ಹೇಳುವಂತ 4 ಮಾತು ಕೇಳಿರ್ತಾನೆ ಪ್ರಿಯರೇ. ಕೇಳಿ ತುಂಬಾ ಚೆನ್ನಾಗಿದೆ ಯೇಸುವೆ ಪ್ರಭುವೆ, ತುಂಬಾ ಅದ್ಭುತ ಮಾಡಿದ್ರ, ತುಂಬಾ ಒಳ್ಳೊಳ್ಳೆ ಮಾತಿದೆ, ಈಗ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನು? ನನ್ನ ಅಣ್ಣನ ಹತ್ರ ಮಾತನಾಡಿ ನನ್ನ ತಂದೆ ಆಸ್ತಿಲಿ ಅರ್ಧ ಭಾಗ ನನ್ ಬರತಕ್ಕದನ್ನ ಕೊಡಿಸಿ ಎಂದಾಗ ಯೇಸು ಕ್ರಿಸ್ತನು ಹೇಳುವಂತ ಮಾತು, ನಾನ್ ನಿನಗೆ ಹಣವನ್ನು ಹಂಚಿಕೊಡುವಂತ ನ್ಯಾಯಾಧಿಪತಿ ಅನ್ಕೊಂಡಿದ್ಯಾ? ಈ ಹಣದಿಂದನೇ ನಿನ್ನ ಅಣ್ಣ ಏನಾಗಿದ್ದಾನೆ? ನನ್ನ ಹತ್ರ ಇಲ್ಲ. ಇಲ್ಲಿ ನಿನ್ನ ಅಣ್ಣ ಎಲ್ಲಿದ್ದಾನೆ? ದೂರ ಇದ್ದಾನೆ. ನಿನಗೆ ಬರತಕ್ಕಂತ ಪಾಲನ್ನು ಕೂಡ ತೆಗೆದುಕೊಂಡು ಎಲ್ಲಿದ್ದಾನೆ? ದೂರ ಇದ್ದಾನೆ. ನೀನಾದ್ರೂ ಇಲ್ಲ ಅಂದಿದ್ದಕ್ಕೋಸ್ಕರ ಎಲ್ಲಿದ್ಯಾ? ನನ್ನ ಬಳಿಲಿದ್ಯಾ. ಒಂದು ವೇಳೆ ನಿನ್ನ ಹತ್ರ ಈ ಪಾಲ್ ಸಿಕ್ಕಿದ್ರೆ ನೀನ್ ನನ್ನ ಹತ್ರ ಬರ್ತಾ ಇದ್ದ? ನೀನು ನನ್ನ ನ್ಯಾಯ ಕೊಡಿಸು ಅಂತ ಕೇಳ್ತಾ ಇದ್ದ? ಇಲ್ಲ ಪ್ರೇರೆ. ಒಂದು ಉದಾಹರಣೆ ಪ್ರೇರೆ, ಒಂದು ಉದಾಹರಣೆ. ಒಂದು ಆಹಾರವನ್ನು ತೆಗೆದುಕೊಳ್ತೇವೆ. ಒಂದು ಆಹಾರವನ್ನು ತೆಗೆದುಕೊಳ್ಳುವಾಗ ಅದರಲ್ಲಿ ವಿಷ ಇರುತ್ತೆ ಪ್ರೇರೆ, ವಿಷ ಇರುತ್ತೆ. ತಿಳಿದವರು ಒಂದು ಕಡೆ ನೋಡ್ತಾ ಇರ್ತಾರೆ. ಒಬ್ಬನು ತಿನ್ನೋದಕ್ಕೆ ಬಹಳ ಆಸೆ ಪಡ್ತಾ ಇರ್ತಾನೆ, ಕಿತ್ತಾಡ್ತಾ ಇರ್ತಾನೆ, ನನಗ್ ಬೇಕು ಆಹಾರ ಅಂತ. ಮತ್ತೊಬ್ಬ ಸಹೋದರನು ಇಲ್ಲ ನನಗ್ ಬೇಕು ದೊಡ್ಡವರೊಬ್ಬನ್ನ ಕರ್ದಿ, ಯಾರು ನೋಡಿರ್ತಾರ ಅವ್ರನ್ನ ಕರ್ದಿ, ದಯವಿಟ್ಟು ನೀವು ದೊಡ್ಡವರಲ್ವಾ, ಸ್ವಲ್ಪ ಹೇಳಿ ನಮ್ಗೆ ಹಂಚ್ಕೊಡಿ ಅಂತ ಅಂದಾಗ ಆತನ ಏನಂತಾನೆ? ಇಬ್ರು ತಿನ್ಬೇಡಿ ಅಂತ ಹೇಳ್ತಾನೆ. ಮೊದಲನೇದಾಗಿ ಇಬ್ರು ತಿನ್ಬೇಡಿ ಅಂತಾನೆ. ಒಬ್ಬನಂತೂ ಕೇಳಲ್ಲ, ಅವನ್ನ ಒಡೆದಿ ನಾನೇ ತಿನ್ಬೇಕು, ಇವಂದು ನಾನೇ ತಿನ್ಬೇಕು ಅಂದಾಗ ಏನ್ ಹೇಳ್ತಾನೆ? ಬಿಡೋ, ಅವನೇ ತಿನ್ಕೊಂಡು ಹೋಗ್ಲಿ ಬಿಡೋ ಹೇಳ್ತಾರಲ್ಲ ಬೇರೆ. ಅದೇ ರೀತಿ ಹಣವು ಏನಾಗಿದೆ? ವಿಷಕ್ಕಿಂತ ಭಯಂಕರವಾದದ್ದು. ಯೇಸು ಪ್ರಭು ಅದನ್ನೇ ಅಲ್ವಾ ಹೇಳ್ತಾ ಇದ್ದಾನೆ? ಹಣವು ಸಕಲ, ಒಂದಲ್ಲ ಎರಡಲ್ಲ ಮೂರಲ್ಲ, ಸಕಲ ಕೆಟ್ಟತನಕ್ಕೆ ಮೂಲ ಕಾರಣವು ಅಂತ 1 ತಿಮೋತಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಮ್ಗೆಲ್ಲ ಗೊತ್ತಿರುವಂತ ವಿಷಯ ಪ್ರೇರೆ. ಕೆಳಗಡೆ ಒಂದು ವಚನ ನೋಡಿಕೊಳ್ಳೋಣ. ಅದೇ ಲೂಕನು ಬರೆದ ಸುವಾರ್ತೆ, ಕೆಳಗಡೆ ವಚನ. ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಏನ್ ಬೇರೆ? ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಆಗೋದಿಲ್ವಾ? ಹಣ ಇದ್ರೆ ಸಾಕು ಪ್ರಪಂಚನವನ್ನೇ ಗೆಲ್ಲಬಹುದು ಅನ್ನುವಂತ ಈ ಶತಮಾನದಲ್ಲಿ, ಈ ದಿನಮಾನಗಳಲ್ಲಿ ಜೀವಕ್ಕೆ ಆಧಾರವಾಗಲ್ವಂತೆ. ಇದು ಎಂತಕ್ಕೆ ಆಧಾರ? ಹೊಟ್ಟೆಗೆ ಮಾತ್ರ, ಬಟ್ಟೆಗೆ ಮಾತ್ರ. ಹೌದಾ? ಹೊಟ್ಟೆಗೆ ಆಧಾರ, ಬಟ್ಟೆಗೆ ಆಧಾರ. ಅದೇ ನಿನ್ನ ಜೀವಕ್ಕೆ ಆಧಾರ, ನಿನ್ನ ಪ್ರಾಣಕ್ಕೆ ಆಧಾರ. ನಮ್ಮ ಪ್ರಾಣಕ್ಕೆ ಆಧಾರ ಯಾರು ಬೇರೆ? ನಮ್ಮ ಪ್ರಾಣಕ್ಕೆ ಆಧಾರ. ಅನೇಕರು ರೋಗ ಬಂದಾಗ ಹಾಸ್ಪಿಟಲ್ ಭಯಂಕರವಾದ ರೋಗ ಇರುತ್ತೆ ಬೇರೆ, ಹೋದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಸ್ಟ್ ಅಲ್ಲಿ ಡಾಕ್ಟರ್ ಹೇಳುವಂತ ಮಾತೇನು ಗೊತ್ತಾ? ನಾವು ಮಾಡುವ ಕೆಲಸವೆಲ್ಲ ಮಾಡಾಯ್ತು, ನಾವು ಪಡುವಂತ ಪ್ರಯಾಸವೆಲ್ಲ ಪಟ್ಟಾಯ್ತು, ಈಗ ಯಾರು ಕಾಪಾಡ್ಬೇಕು? ನಿಮ್ಮನ್ನ ದೇವರೇ ಕಾಪಾಡ್ಬೇಕು. ಮೊದಲೇ ಆ ವಿಷಯ ಹೇಳಿದ್ರೆ 20 ಲಕ್ಷ ಉಳ್ಕೊಂಡಿರೋದು ಬೇರೆ. ಮೊದಲು ಆ ವಿಷಯ ಹೇಳಲ್ಲ. ಗೊತ್ತಿರುತ್ತೆ, ಕೆಲವರು ಗೊತ್ತಿರುತ್ತೆ. ಡಾಕ್ಟರ್ ಒಳ್ಳೆಯವರು ಇದ್ದಾರೆ ಬೇರೆ, ನಾನು ಡಾಕ್ಟರ್ ಬಗ್ಗೆ ಕೆಟ್ಟದಾಗ ಹೇಳ್ತಾನ. ಕೆಲವರು ಬೇಕಂತಾನೆ ಹಣವನ್ನು ಖರ್ಚು ಮಾಡಿಸಿ ಲಾಸ್ಟ್ ಅಲ್ಲಿ ಡೆಡ್ ಬಾಡಿ ಕೊಟ್ಟು ಕಳ್ಸೋದನ್ನು ನೋಡಿದ್ದೇವೆ. ಲಾಸ್ಟ್ ಅಲ್ಲಿ ಸತ್ತಿರೋದ ಹೆಣಕ್ಕೂ ಕಾಸು ಕೊಡ್ಬೇಕು. ಆ ತರ ಪರಿಸ್ಥಿತಿಲಿ ಪ್ರಪಂಚ ಇದೆ.
ಈಗ ನಮ್ಮ ಪ್ರಾಣಕ್ಕೆ ಆಧಾರ, ನಮ್ಮ ಜೀವಕ್ಕೆ ಆಧಾರ, ನಮ್ಮ ಆತ್ಮಕ್ಕೆ ಆಧಾರ ದೇವರೊಬ್ಬನೇ ಆಗಿದ್ದಾನೆ ಪ್ರಿಯರೇ. ಒಬ್ಬ ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಏನ್ ಪ್ರಿಯರೇ, ಹಣ ಆಸ್ತಿ ಅಷ್ಟೊಂದು ಕೆಟ್ಟದ, ಅಷ್ಟೊಂದು ಕೆಟ್ಟದ. ಏನ್ ಪ್ರಿಯರೇ, ಹಣ ಇದ್ರೆ ಏನಾದ್ರೂ ಒಂದು ಮಾಡ್ಬೋದು ಅಂತ ಆಲೋಚನೆ ಬರುತ್ತೆ ಅಲ್ವಾ? ಏನಾದ್ರೂ ಒಂದು ಮಾಡೋಣ ಅಂತ ಆಲೋಚನೆ ಬರುತ್ತೆ ಪ್ರಿಯರೇ. ದೇವರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನಮ್ಮ ಹಿರಿಯರಿಗೆ ಬಹಳವಾಗಿ ಆಶೀರ್ವದಿಸರು. ಆದಿಕಾಂಡ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ 20ರಿಂದ 29ನೇ ವರ್ಷದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕುರಿತು ಆಶೀರ್ವಾದ ಮಾಡ್ತಾರೆ. 9ನೇ ಅಧ್ಯಾಯದಲ್ಲಿ ಬರುವಾಗ ಮಕ್ಕಳನ್ನು ಕುರಿತು ಆಶೀರ್ವಾದ ಮಾಡ್ತಾರೆ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂತಾರೆ. 12ನೇ ಅಧ್ಯಾಯಕ್ಕೆ ಬಂದಾಗ ಅಬ್ರಹಾಮನಿಗೆ ನಿನಗೆ ಈ ದೇಶವನ್ನೇ ಕೊಡ್ತೀನಿ ಅಂತಾರೆ, ಕಾನಾನ್ ದೇಶವನ್ನೇ ಕೊಡ್ತಾರೆ ಅಲ್ವಾ? ಇದೆಲ್ಲ ಕೊಟ್ಕೊ ಬಂದಿದ್ದಾರೆ ದೇವರು. ಮತ್ತೆ ಯಾಕೆ ಇದು ಜೀವಕ್ಕೆ ಆಧಾರವಾಗುವುದಿಲ್ಲ ಅಂದ್ರೆ ಪ್ರಿಯರೇ, ನಮ್ಮ ಹಿರಿಯರು ಮಾಡಿದಂತ ತಪ್ಪನ್ನು ನೋಡಿಕೊಳ್ಳೋಣ ಪ್ರಿಯರೇ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 12ನೇ ವಚನದಿಂದ ಒಂದು ಸಾರಿ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ. ನೀವು ಹೊಟ್ಟೆ ತುಂಬ ಉಂಡು ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ಆ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳೆ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಏನ್ ಪ್ರಿಯರೇ, ಏನ್ ಹೇಳ್ತಾ ಇದ್ರೆ ದೇವ್ರಲ್ಲಿ? ಯಾಕಂದ್ರೆ ದೇವರು ಪ್ರತಿಯೊಬ್ಬನ ಮನಸ್ಸನ್ನು ತಿಳಿದಂತ ದೇವರು ಪ್ರಿಯರೇ. ಆತನು ಮುಖವನ್ನು ನೋಡುವಂತ ದೇವರಲ್ಲ. ನಮ್ಮ ದೇವರು ಯಾರಾಗಿದ್ದಾರೆ? ಸಕಲವನ್ನು ಸೃಷ್ಟಿಸಿದಂತ ದೇವರು ಮನುಷ್ಯರ ಅಂತರಂಗವನ್ನು, ಹೃದಯಗಳನ್ನೇ ಪರಿಶೀಲಿಸುವಂತರಾಗಿದ್ದಾರೆ. ಒಬ್ಬ ಮನುಷ್ಯನಿಗೆ ಹಣವು, ಆಸ್ತಿಯು, ಚಿನ್ನ ಬೆಳ್ಳಿಯು, ಬಂಗಾರವು ಹೆಚ್ಚಾದಾಗ ಏನ್ ಮಾಡ್ತಾರಂದ್ರೆ ಉಂಡು ತೃಪ್ತನಾಗ್ತಾನಂತೆ. ಅಂದ್ರೆ ದೇವರಲ್ಲಿ ತೃಪ್ತಿ ಇಲ್ಲ ಈತನಿಗೆ, ತನ್ನಲ್ಲಿರುವಂತ ಹಣ, ಆಸ್ತಿ, ಸಕಲ ಐಶ್ವರ್ಯದಲ್ಲೇ ಈತನಿಗೆ ತೃಪ್ತಿ. ಈ ರೀತಿ ಇರುವಂತ ಮನುಷ್ಯನು ಕೆಳಗಡೆ ಅಧ್ಯಾಯದಲ್ಲಿ ನೋಡುವಾಗ ಪ್ರಿಯರೇ ಸಿಗ್ತಾರೆ. ಕೆಳಗಡೆ ವಚನ ಓದಿಕೊಳ್ಳೋಣ, 16ನೇ ವಚನದಲ್ಲಿ ಓದಿಕೊಳ್ಳೋಣ. ಅದೇನೆಂದರೆ ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ, ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ನಿನಗೆ ಬಿದ್ದವೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಏನ್ ಬೇರೆ ಹಳೆ ಒಡಂಬಡಿಕೆ ನಾವು ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ 32ನೇ ವಚನದಲ್ಲಿ ನೋಡ್ದಲ್ಲ ಪ್ರಿಯರೇ, ಉಂಡು ಕುಡಿದು ಏನಾಗಿದ್ದಾರೆ ಇವರು? ದೇವರನ್ನೇ ಬಿಟ್ಟಿದ್ದಾರೆ ಪ್ರಿಯರೇ. ದೇವರನ್ನೇ ಬಿಟ್ರ ಏನ್ ಪ್ರಿಯರೇ? ಹಣ ಕೊಟ್ಟಿದ್ದು ದೇವರು, ಹೆಂಡತಿ ಕೊಟ್ಟಿದ್ದು ದೇವರು, ಆಡು ಕುರಿಗಳನ್ನು ಕೊಟ್ಟಿದ್ದು ದೇವರು, ಚಿನ್ನ ಬೆಳ್ಳಿ ವೈಡೂರ್ಯಗಳನ್ನು ಕೊಟ್ಟಿದ್ದು ದೇವರು. ಇದನ್ನಾದ್ರೂ ತಗೊಂಡು ದುಡಿಯೋದಕ್ಕೆ ಹೋಗ್ತಾ ಇದ್ದೀರಾ ನೀವು? 24 ಗಂಟೆ ಕೆಲಸ ಅಂತ ಹೋಗ್ತಾ ಇದ್ದೀರಾ? ಹೋಗ್ಲಿ ಬಿಡಿ, ಕೆಲ್ಸಕ್ಕೆ ನೀವು 4 ಜನ ಕೆಲಸ ಕೊಡೋ ರೀತಿ ನಿಮ್ಮನ್ನ ನಾನು ಬದುಕಿಸ್ತೀನಿ. ಈಗ ನೀವ್ ಏನ್ ಮಾಡ್ಬೇಕು? ಸಬ್ಬತ್ ದಿನವನ್ನು ದೇವರ ದಿನವೊಂದು ಆಚರಿಸಬೇಕು ಅಂತ ದೇವರ ಅಪ್ಪಣೆ ಕೊಟ್ಟಿದ್ದು. ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ, ನೀವೇನ್ ಮಾಡ್ಬೇಕು? ನನ್ನ ಬಳಿಲಿ ಇರ್ಬೇಕು. ವೃಕ್ಷ ಫಲವು, ಆಸ್ತಿ ಫಲವು, ಸಕಲ ಅಂತಸ್ಥ ಫಲವು ನಿಮ್ಗೆ ಕೊಡ್ತೀನಿ. ನೀವೇನಾಗಿರ್ಬೇಕು? ನಿಮ್ಮ ಗರ್ಭಫಲ ಏನಾಗಿರ್ಬೇಕು? ನನಗೆ ಬೇಕು. ನೀವು ನನ್ನ ಹತ್ರ ಇರಿ ಅಂತ ದೇವರು ಸಕಲವನ್ನು ಅವ್ರ ಪಾದದಲ್ಲಿ ಇಟ್ರು ಪ್ರಿಯರೇ. ಸಕಲ ಕೊಟ್ರು. ಏಂತಕ್ಕಾದ್ರೂ ಕಡಿಮೆ ಮಾಡಿದ್ರ? ಏಂತಕ್ಕೂ ಕಡಿಮೆ ಮಾಡಿಲ್ಲ. ದನ ಕುರಿಗಳಿಂದ ಹಿಡಿದು, ಆಸ್ತಿ ಅಂತಸ್ತಿಂದ ಹಿಡಿದು, ಮನೆಗಳಿಂದ ಹಿಡಿದು, ಚಿನ್ನ ಬೆಳ್ಳಿ ಏನು ಬೆಲೆ ಇದೆಯಾ ಪ್ರಿಯರೇ? ಗ್ರಾಮಿಗೆ 10,000 ಹೊಡೆದಿದೆ. ಅವಾಗ ಚಿನ್ನಕ್ಕೆ ಬೆಲೆ ಇದೆಯಾ? ಅಷ್ಟು ದೇವರು ಮನೆಗಳಲ್ಲಿ ತುಂಬಿಸ್ತ್ರು. ಏನ್ ಮಾಡಿದ್ರು ಗೊತ್ತಾ? ಉಂಡು ಕುಡಿದು ತೃಪ್ತರಾಗಿ ದೇವರನ್ನೇ ಮದಿಸಿ ಬಿಟ್ಬಿಟ್ರು ಪ್ರಿಯರೇ. ಈಗ ಇಲ್ಲಿರುವಂತ ಐಶ್ವರ್ಯವಂತನ ಕಥೆ ಏನಾಗಿದೆ ನೋಡಿ. ಈತನೇನಾಗಿದ್ದಾನೆ? ಕಣಜಗಳನ್ನು ಕೀಳಿಸಿ ಎಲ್ಲವನ್ನು ಸರಕುಗಳನ್ನು ಮಾಡಿ ಏನ್ ಮಾಡ್ತಾ ಇದ್ದಾನೆ? ದೊಡ್ಡದನ್ನು ಮಾಡಿ ವಿಶ್ರಮಿಸಿಕೋ, ಊಟ ಮಾಡಿ, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿದ್ದು ಯಾರಿಗಾಗುವುದು? ಓ ಮನುಷ್ಯ, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದಿರುವಂತ ಓ ಮನುಷ್ಯನೇ, ನೀನು ಮಾಡಿಟ್ಟಿರುವಂತ ಹಣ ಆಸ್ತಿ ಯಾರ ಪಾಲಾಗುವುದು?
ಬಡವರಿಗೆ ಏನಾದ್ರು ಸಹಾಯ ಮಾಡ್ತಿದ್ಯಾ? ದಿಕ್ಕಿಲ್ಲದವರನ್ನೇನಾದ್ರು ಪರಾಮರಿಸ್ತಾ ಇದೆಯಾ ಅಂದ್ರೆ ಇಲ್ಲ. ನಾನ್ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತ ಪರಿಸ್ಥಿತಿಲಿ ಪ್ರಪಂಚ ಇದೆ ಪ್ರೇರೆ. ಒಂದು ಕುಟುಂಬ ಬದುಕೋದಕ್ಕೋಸ್ಕರ 100 ಕುಟುಂಬವನ್ನು ಹಾಳು ಮಾಡ್ತಾ ಇದ್ದೇನೆ. ತಿನ್ನುವಂತ ಆಹಾರದಲ್ಲಿ ಕಲ್ತಿ, ತಿನ್ನುವಂತ ಅಕ್ಕಿಲಿ ಕಲ್ತಿ ಪ್ರೇರೆ, ತಿನ್ನುವಂತ ತರಕಾರಿಲಿ ಕಲ್ತಿ, ವಿಷ, ಆ ಕಲರ್ ಅನ್ನು ಬೆರೆಸ್ತಾ ಇದ್ದಾರೆ ಪ್ರೇರೆ. ಎಂತಕ್ಕೆ? ಎಷ್ಟು ಕುಟುಂಬ ಮಾಡ್ಬೋದು ಆ ರೀತಿ ಹೇಳಿ? ಅದಕ್ಕೆಲ್ಲ ಮ್ಯಾನೇಜರ್ ಬಹಳ ಒಂದು ಕಡಿಮೆ ಅಂತ ಒಂದು 10 ಕುಟುಂಬ ಇರ್ತದೆ ಅಷ್ಟೇನೆ. ಅವರೆಲ್ಲ ಉದ್ಧಾರ ಆಗೋದು 10 ಕುಟುಂಬ. ಇಲ್ಲಿ ಸಾಯ್ತಾ ಇರೋರು ಎಷ್ಟು ಜನ? ಸಾವಿರಾರು ಕುಟುಂಬ ಸಾಯ್ತಾ ಇದೆ ಪ್ರೇರೆ. ಹಾಲಿನಲ್ಲಿ ಕಲ್ತಿ ಪ್ರೇರೆ, ತುಪ್ಪದಲ್ಲಿ ಕಲ್ತಿ. ಎಂತಕ್ಕೆ ಪ್ರೇರೆ? ಮನುಷ್ಯನು ಏನಾಗಿದ್ದಾನೆ? ಹಣದಿಂದ ಮೃಗನಾಗಿದ್ದಾನೆ ಪ್ರೇರೆ. ನಾನ್ ಚೆನ್ನಾಗಿರ್ಬೇಕು ಅಷ್ಟೇನಾ? ಯಾರಾದ್ರೂ ಏನ್ರಿ ಹಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಇನ್ನೇನ್ ಮಾಡೋದು? ನಮ್ಗೆ ಹೊಟ್ಟೆಪಾಡ ಮಾಡ್ಬೇಕಲ್ಲ. ಅಂದ್ರೆ ನೀನ್ ಹೊಟ್ಟೆಪಾಡಗೋಸ್ಕರ ಅನೇಕರ ಜೀವಗಳನ್ನು ತೆಗೆದುಕೊಳ್ತೀಯ, ಅನೇಕ ಪ್ರಾಣಗಳನ್ನು ತೆಗೆದುಕೊಳ್ತೀಯ ಅಂತ ಲೆಕ್ಕ ಇಲ್ಲ ಪ್ರೇರೆ. ಅವ್ರಿಗೆ ಲೆಕ್ಕ ಇಲ್ಲ. ಹಣವು ಏನಾಗಿದೆ ಗೊತ್ತಾ? ಮನುಷ್ಯನನ್ನು ಮೃಗನಾಗಿ ಮಾಡಿದೆ, ಭಯಂಕರವನ್ನಾಗಿ ಮಾಡ್ಬಿಟ್ಟಿದೆ ಪ್ರೇರೆ ಹಣವು. ಅನೇಕರು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಅನೇಕರಿಗೆ ಪ್ರಶ್ನೆ ಪ್ರೇರೆ. ಈ ವಚನಗಳನ್ನು ಪ್ರೇರೆ ಯಾರು ಓದಲ್ಲ ಪ್ರೇರೆ. ಇಂಥ ವಚನಗಳು ಓದಿದ್ರು ಏನಾಗುತ್ತೆ ಗೊತ್ತಾ? ಆತ್ಮ ಒಪ್ಕೊಳ್ಳುತ್ತೆ, ಶರೀರಕ್ಕೆ ಬಲ ಸಾಲಲ್ಲ. ಈ ನ್ಯಾಯಾಧಿಪತಿ ಬರ್ತಾ ಇದ್ದಾನೆ, ನನಗೆ ನ್ಯಾಯ ತೀರಿಸ್ಕೊಡು ಅಂತ ಅಣ್ಣನಿಂದ ಆಸ್ತಿ ಕೇಳ್ಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಯೇಸು ಸ್ವಾಮಿ ಬೈತಾ ಇದ್ದಾರೆ, ಯಾವನು ನಿನ್ನ ನ್ಯಾಯಾಧಿಪತಿಯನ್ನಾಗಿ ಮಾಡಿದ್ದು? ನಿನ್ಗೇನು ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಈ ವಚನ ಓದಲ್ಲ ಪ್ರೇರಿ. ಯಾಕಂದ್ರೆ ಓದಿದ್ರು ಅವರ ಆತ್ಮ ಒಪ್ಕೊಂಡ್ರು, ಶರೀರ ಒಪ್ಕೋತಾ ಇಲ್ಲ ಅವ್ರಿಗೆ. ಇವತ್ತು ಅನೇಕ ಕಡೆ ಪ್ರಾರ್ಥನೆ ಪ್ರೇರೆ. ಪ್ರಾರ್ಥನೆ ಎಂತದ್ದು ಇರುತ್ತೆ ಅಂದ್ರೆ, ಅವನೊಂದು 1 ಲಕ್ಷ ತಗೊಂಡ, ಕೊಡ್ತಾನೆ ಇಲ್ಲ. ಅವನು ಹೇಗಾದ್ರೂ ಮಾಡಿ ನನಗೆ ಹಣವನ್ನು ಕೊಡ್ಲಿ, ಅಥವಾ ನನ್ನ ಜಮೀನ್ದೊಂದು ಲೆಕ್ಕ ಆಗ್ಬೇಕು, ಒಂದು ಜಮೀನ್ದು ನನಗೆ ಪಾಲು ಬರ್ಬೇಕು, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತೆ ಮಾಡುವಂತ ಸೇವಕರುಗಳು ಕೂಡ ಹೇಗಿರ್ತಾರೆ ಅಂದ್ರೆ, ದೇವ್ರೇ ನ್ಯಾಯ ತೀರ್ಸು ದೇವ್ರೆ. ಇಲ್ಲಿ ಒಂದು ಸಾರಿ ಈ ವಚನವನ್ನು ಓದ್ರೆ ನಾಚಿಕೆ ಆಗುತ್ತೆ ಅವ್ರಿಗೆ ಅಲ್ಲ. ನ್ಯಾಯ ತೀರ್ಸು ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಏನ್ ಹೇಳ್ತಾ ಇದಾರೆ? ಉಗಿತಾ ಇದ್ದಾರೆ ಮುಖಕ್ಕೆ. ನಿನಗೆ ನ್ಯಾಯಾಧಿಪತಿಯನ್ನಾಗಿ ಮಾಡಿದ್ದೇವನು ಯಾರು? ಯಾರು ನಿಮ್ಗೆ ಹೇಳಿದ್ದು ನನಗೆ ನ್ಯಾಯಾಧಿಪತಿ ಅಂತ? ಈ ಹಣ ಹಂಚೋದಕ್ಕೋಸ್ಕರ ಈ ಲೋಕಕ್ಕೆ ಬಂದ ನಾನು, ಈ ಆಸ್ತಿ ಹಂಚೋದಕ್ಕೆ ಬಂದ. ಎಲ್ಲ ಲೋಭಕ್ಕೂ ದೂರವಾಗಿರಿ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತೆ ಯಾವ ವಚನ ತೋರಿಸ್ತಾರೆ ಗೊತ್ತಾ ಇವರು? ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19 ವಚನವನ್ನು ತೋರಿಸ್ತಾರೆ ಪ್ರೇರೆ. ಫಿಲಿಪಿ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ದೇವರು ಐಶ್ವರ್ಯವಂತನು ಖಂಡಿತ, ಪ್ರಭಾವವುಳ್ಳವನು ಖಂಡಿತವೇ ಖಂಡಿತ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸ್ತಾ ಇದ್ದಾನ. ಕೊರತೆ ನೀಗಿಸ್ತಾನೆ. ಏನ್ ಕೊರತೆ ಇದೆ ನಿಮ್ಗೆ? ಏನ್ ಕೊರತೆ ಇದೆ? ಬಾಡಿಗೆ ಮನೆ ಇದೆ, ಅದು ಕಟ್ಟಕ್ಕೆ ಕಾಸಿಲ್ವಾ? ಕೆಪಾಸಿಟಿ ಇಲ್ವಾ? ಅದನ್ನ ಕೇಳಿ. ನಡೆಯೋದಿಕ್ಕೆ ಕಾಲಿಲ್ವಾ? ಅದನ್ನ ಕೇಳಿ. ಕಾಲಲ್ಲಿ ಬಲ ಇಲ್ವಾ? ಅದನ್ನ ಕೇಳಿ. ಉಡುವುದಕ್ಕೆ ವಸ್ತ್ರ ಇಲ್ವಾ? ಕೇಳಿ. ಅದನ್ನ ಬಿಟ್ಟು ಏನ್ ಕೇಳ್ತಾ ಇದಾರೆ ಪ್ರೇರೆ? ಸಾಕಾಯ್ತಲ್ಲ ಪ್ರೇರೆ, ಎಷ್ಟು ಕೊಟ್ರು ಸಾಕಾಯ್ತಾ ಇಲ್ಲ. ಇವರು ತೆಗೆದುಕೊಳ್ಳೋಣ ಅನ್ನದೆ ಸೇವಕರಿಗೆಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ ಇವರು. ಗೊತ್ತಾ? ಪ್ರಾರ್ಥನೆ ಮೂಲಕ ಏನಾಗ್ತಾ ಇದೆ ಗೊತ್ತಾ? ಸೇವಕರಿಗೆ ಮನೆ ಇಲ್ಲ. ಸೇವಕರಿಗೆ ಮನೆ ಇಲ್ಲ. ಅನೇಕರು ಕಷ್ಟಪಡ್ತಾ ಇದ್ದಾರೆ, ಮನೆಗಳನ್ನ ಕಟ್ಟಿಸಿಕೊಡಿ. ಪಾಪ ಮನೆ ಇಲ್ದೆ ಸೇವಕರು ಬಾಡಿಗೆ ಮನೇಲಿದ್ದಾಗ ದಾಹದಿಂದ ಮನೆಗೆ ಹೋಗಿ ಗಲ್ಲಿ ಹೋಗಿ ಸ್ವಾರ್ಥ ಮಾಡ್ಕೊ ಬರ್ತಾ ಇದ್ದಾರೆ. ಈ ಒಳ್ಳೆ ಮನೆ ಕಟ್ಟಿಸ್ಕೊಟ್ರು. ಎಲ್ಲ ಭಕ್ತರೆಲ್ಲ ಸೇರಿ ಪ್ರಾರ್ಥನೆ ಮಾಡಿ ಒಳ್ಳೆ ಮನೆ ಕಟ್ಸ್ಕೊಟ್ರು. ಈಗ ಏನ್ ಮಾಡ್ತಾ ಇದ್ದಾನೆ ಸೇವಕ? ಉಂಡು ಕುಡಿ ಸುಖ ಪಡು. ಒಂದು ಮನೆ ಕಟ್ಕೊಂಡಿದ್ಯಾ? ಸಾಕಾಯ್ತಾ ಇಲ್ಲ, ಇನ್ನೊಂದು ಮನೆಯನ್ನು ಕಟ್ಟು. ಕುಡಿ ತಿನ್ನು ಸುಖ ಪಡು. ಸಾಕಾಯ್ತಾ ಇಲ್ವಾ? ಕೆಳಗಡೆ ಅಂಡರ್ಗ್ರೌಂಡ್ ಒಂದು ಮನೆ, ಕಾರ್ ಕಟ್ಟಿಸ್ಬೇಕು. ಕಾರ್ ನಿಲ್ಸೋದಕ್ಕೆ ಏನ್ ಮಾಡ್ಬೇಕು? ಅಲ್ಲೊಂದು ಅಂಡರ್ಗ್ರೌಂಡ್ ಕಟ್ಟಿಸ್ಬೇಕು. ಹೌದು ಪ್ರಿಯರೇ, ಆ ರೀತಿನೇ ಆಗ್ಬಿಟ್ಟಿದೆ ಪ್ರಿಯರೇ. ಏನು ಇಲ್ಲದಾಗ ಮಾಡಿದಂತ ಸೇವೆ ನಿಜವಾಗ್ಲೂ ಉತ್ತಮವಾದಂತ ಸೇವೆಗಳನ್ನು ಮಾಡಿದ್ದಾರೆ. ಎಲ್ಲ ಇದ್ದಾಗ ಸೇವೆ ನಿಂತೋಗಿದೆ ಪ್ರಿಯರೇ, ನಿರ್ನಾಮವಾಗಿದೆ ಅವರ ಸೇವೆಗಳು. ಮತ್ತೆ ಇದುವರೆಗೂ ಜನರು ಅರ್ಥ ಮಾಡಿಕೊಳ್ಳದೆ ಅನೇಕ ವಚನಗಳನ್ನು ತೆಗೆದು ಏನ್ ಹೇಳ್ತಾರೆ ಪ್ರಿಯರೇ? ನಿನ್ನ ಪ್ರಭಾವಕ್ಕೆ ದೇವರೇ, ನಿನ್ನ ಪ್ರಭಾವಕ್ಕೆ ಐಶ್ವರ್ಯ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು. ಕೊರತೆ ಅಂದ್ರೆ ಏನು ಪ್ರಿಯರೇ? ಕೊರತೆ ಅಂದ್ರೆ ಏನು? ತಿನ್ನೋದಕ್ಕೆ ಆಹಾರ ಇಲ್ವಾ? ಕೊರತೆ, ಒಪ್ಕೊಳ್ಳೋಣ. ಉಡುವುದಕ್ಕೆ ವಸ್ತ್ರ ಇಲ್ವಾ? ಕೊರತೆ. ಸುವಾರ್ತೆ ಮಾಡೋದಕ್ಕೆ ದೇವ್ರು ಅಂಗಗಳಲ್ಲಿ ಏನಾದ್ರು ವ್ಯತ್ಯಾಸ ಕೊಟ್ಟಿದ್ದಾರಾ? ಬಲಹೀನತೆ ಕೊಟ್ಟಿದ್ದಾರಾ? ಕೇಳಿಕೊ, ದೇವ್ರು ಕೊಡ್ತಾರೆ, ಬಲಪಡಿಸ್ತಾರೆ. ಅದನ್ನ ಬಿಟ್ಟು ಇಲ್ಲ ಸಲ್ಲದನ್ನು ಕೇಳಿಕೊಂಡು ದೇವ್ರ ಮುಂದೆ ಏನ್ ಪ್ರೇರೆ? ಅರ್ಥ ಆಯ್ತಲ್ಲ ಪ್ರಪಂಚಕ್ಕೆ ಪ್ರೇರೆ.
ನಿಜವಲ್ಲೂ ದೇವರ ವಾಕ್ಯಗಳು ಅರ್ಥ ಮಾಡಿಕೊಳ್ಳೋರು ಧನ್ಯರು ಪ್ರಿಯರೇ. ಅರ್ಥ ಮಾಡಿಕೊಳ್ಳೋರು ಧನ್ಯರು. ಸೈತಾನನು ಎಲ್ಲಾರ ಮನೋನೇತ್ರಗಳನ್ನು ಮುಚ್ಚಿದಾನೆ ಪ್ರಿಯರೇ. ಸೈತಾನನು ಮನೋನೇತ್ರಗಳನ್ನು ಮುಚ್ಚಿದಾನೆ. ಕೆಳ ವಚನ ನೋಡಿಕೊಳ್ಳೋಣ. ಯಾಕೋಬ 2ನೇ ಅಧ್ಯಾಯ 5ನೇ ವಚನ ಸರಿ ನೋಡಿಕೊಳ್ಳೋಣ. ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ಕೇಳಿರಿ. ದೇವರು ಲೌಕಿಕ ವಿಷಯದಲ್ಲಿ ಆ ಬಡವರಾಗಿರುವವರನ್ನು ಆದುಕೊಂಡು ಬಡವರಾದವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ಇರಬೇಕೆಂದು ನೇಮಿಸಲಿಲ್ಲವೋ ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ. ಇವಾಗ ಬಡವರನ್ನು ಅವಮಾನ ಪಡಿಸೋರು ಯಾರು? ಶ್ರೀಮಂತರ? ಕ್ರೈಸ್ತರಲ್ಲಿರುವಂತ ಶ್ರೀಮಂತರ ಪ್ರಿಯರೇ? ಖಂಡಿತ ಶ್ರೀಮಂತರೇ. ಬಡವರನ್ನು ಪ್ರಿಯರೇ, ಸಭೆಗೆ ಬರುವಂತ ಬಡವರನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಪ್ರಿಯರೇ? ನಾನು ಅನೇಕ ಸಭೆಗಳಿಗೆ ಹೋಗಿದ್ದೀನಿ ಪ್ರಿಯರೇ. ಅಲ್ಲಿ ನೋಡಿದಂತ ಸನ್ನಿವೇಶಗಳು, ಉಂಗುರ ಹಾಕಿಕೊಂಡು ಒಳ್ಳೆಯ ವಸ್ತ್ರವನ್ನು ಹಾಕಿಕೊಂಡಂತ ಮನುಷ್ಯನಿಗೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಬರ್ದಿರೋ ರೀತಿಲೇ ಪ್ರೇರೆ ನೋಡಿದ್ದೀನಿ. ಅವನು ಒಳ್ಳೆ ಜಾಗದಲ್ಲೇ ಕುಣಿಸುವಂಥದ್ದು, ಬಡವನು ಬಂದ್ರೆ ಅವನ ಕಾಲ್ ಕೆಳಗಡೆ ಕುಣಿಸುವಂಥದ್ದು. ಲಾಸ್ಟ್ ಅಲ್ಲಿ ಪ್ರೈಸಲಾಡು ಹೇಳಲ್ಲ ಪ್ರೇರೆ. ಈ ಬಡವ ವ್ಯಕ್ತಿನೇ ಹೋಗಿ ಪ್ರೈಸಲಾಡು ಹೇಳ್ಬೇಕು. ಆ ಮನುಷ್ಯನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಎಲ್ಲಾರ್ಗು ಕೈ ತೋರಿಸ್ಕೊಂಡು ಸೀದಾ ಹೋಗ್ತಾ ಇರ್ತಾನೆ ಪ್ರೇರೆ. ಇಲ್ಲಿ ಬಡ ಸಹೋದರನ ಯಾರೋ ಹೊಸ ಆತ್ಮ ಬಂದಿದೆ, ಅವ್ನಿಗೆ ಬಲಪಡಿಸೋಣ, ದೇವ್ರು ಇದ್ದಾರಪ್ಪ ನಿನ್ ಜೊತೆಯಲ್ಲಿ, ದೇವ್ರು ಕಾಪಾಡ್ತಾರೆ, ಖಂಡಿತ ಸಭೆಗೆ ಬಾ, ದೇವ್ರ ನಿನ್ಗೆ ಉದ್ಧಾರ ಮಾಡ್ತಾರಂತ ಹೇಳುವಂತ ಮಾತು ಇಲ್ಲ. ಪ್ರೈಸ್ ಅಲಾಡ್ ಅಂತ ಮೊದ್ಲೇ ಕೊಡಲ್ಲ ಪ್ರೇರೆ. ಈ ತರ ಪರಿಸ್ಥಿತಿಲಿ ಪ್ರಪಂಚ ಇದೆ ಪ್ರೇರೆ. ದೇವ್ರು ಯಾವ ವಿಷಯದಲ್ಲಿ ಐಶ್ವರ್ಯವಂತರಾಗಿರ್ಬೇಕಂತ ಹೇಳ್ತಾ ಇದಾರೆ? ನಂಬಿಕೆಯ ವಿಷಯದಲ್ಲಿ, ಪ್ರೀತಿಯ ವಿಷಯದಲ್ಲಿ, ಕರುಣೆ ತೋರಿಸುವಂತ ವಿಷಯದಲ್ಲಿ ನೀನೇನಾಗಿರ್ಬೇಕು? ಐಶ್ವರ್ಯವಂತನಾಗಿರ್ಬೇಕಂತ ಹೇಳ್ತಾ ಇದಾರೆ ಪ್ರೇರೆ. ಅದೇ ಹೇಳ್ತಾ ಇದಾರಲ್ವ, ನಂಬಿಕೆಯ ವಿಷಯದಲ್ಲಿ ನೀವು ಐಶ್ವರ್ಯವಂತರಾಗಬೇಕು. ನಾವು ಕಡೆ ವಚನದಲ್ಲಿ ನೋಡಿಕೊಳ್ಳುವಾಗ ಇಲ್ಲಿ 21ನೇ ವಚನ ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 21ನೇ ವಚನ ಕಡೆದಾಗಿ ಅದು ಓದೋಣ. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ. ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಇರುವವನು. ಇವನು ಯಾರ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದಾನೆ? ಮನುಷ್ಯರ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದಾನೆ. ಈಗ ದೇವರ ವಿಷಯದಲ್ಲಿ ನಾವು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಬೇರೆ? ಐಶ್ವರ್ಯ ಅಂದ್ರೆ ಏನು? ದೇವರು ಬೇರೆ. ದೇವರು ಯಾರು? ಐಶ್ವರ್ಯನು. ಯೋಬನ ಗ್ರಂಥದಲ್ಲಿ ಹೇಳುವಂತ ಮಾತು, ನಿನ್ನ ಬೆಳ್ಳಿಯನ್ನು, ನಿನ್ನ ಒಪ್ಪಿರ ದೇಶದ ಬಂಗಾರವನ್ನು ಧೂಳಿನಲ್ಲಿ ಬಿಸಾಕು, ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಗಳ ರಾಶಿಯಾಗಿಯೂ ಇರುವನು. ಏನು ಪ್ರಿಯರೇ, ಭಕ್ತನು ಹೇಳಿರುವಂತ ಮಾತು ಎಂಥ ಮಾತು ಗೊತ್ತಾ? ಸರ್ವಶಕ್ತನು ನಿನಗೆ ಬೆಳ್ಳಿಯಾಗಿಯೂ ಚಿನ್ನಗಳ ರಾಶಿಯಾಗಿಯೂ ಇದ್ದಾನಂತೆ. ಯಾರ? ದೇವರು. ಭೂಮಿಗೆ ಅಪ್ಪಣೆ ಕೊಟ್ಟು ಚಿನ್ನ, ಬೆಳ್ಳಿ, ಪೆಟ್ರೋಲ್ ಅನ್ನು ಉಕ್ಕಿಸ್ತಿರೋಂತ ದೇವರು ಯಾರಾಗಿದ್ದಾನೆ? ಆತನೇ ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಯೋಬ 22-24 ಇರ್ಬೋದು, ಇಲ್ಲ 20. ಹೇಳೋಣ ಸರ್. ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು. ನಿನ್ನ ಚಿನ್ನವನ್ನು ಧೂಳಿನಲ್ಲಿ. ನಿನ್ ಚಿನ್ನ ಎಲ್ಲಾಕು? ಕಿವಿಗ ತಲೆಗ ಕತ್ಗ ಎಲ್ಲಾಕು? ಧೂಳಿನಲ್ಲಿ ಹಾಕು. ಬೆಲೆ ಇಲ್ವಾ ಅದಕ್ಕೆ? ದೇವರ ದೃಷ್ಟಿಯಲ್ಲಿ ವ್ಯರ್ಥವಾದದ್ದು. ಒಫೀರ್ ದೇಶದ ಅಪರಂಜಿ ಪ್ರಿಯರೇ. ಆ ದೇಶದ ಅಪರಂಜಿ ಎಷ್ಟು ಅಮೂಲ್ಯ ಗೊತ್ತಾ? ಎಷ್ಟು ಅಮೂಲ್ಯ ಗೊತ್ತಾ? ಬಹಳ ಅಮೂಲ್ಯ ಅದು. ಅದೆಲ್ಲ ಹಾಕ್ಬೇಕಂತೆ? ಹೊಳೆಗಳ ಬಂಡೆಗಳಿಗೆ ಎಸೆದು ಬಿಡು. ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಗಳ ರಾಶಿಯಾಗಿಯೂ ಇರುವನು. ಏನ್ ಪ್ರೇರೆ, ಇದಿದ್ರೆ, ಈ ಲೌಕಿಕವಾದಂತ ಐಶ್ವರ್ಯ ಇದ್ರೆ, ನಿಜವಾದ ಐಶ್ವರ್ಯಕ್ಕೆ ನಾವು ಬೆಲೆ ಕೊಡಕ್ ಆಗಲ್ಲ ಪ್ರೇರೆ. ನಿಜ ಪ್ರೇರೆ, ಇದು ನಿಜ. ಅನೇಕ ಆಶ್ಚರ್ಯವಾದಂತ ವಿಷಯ ಏನ್ ಗೊತ್ತಾ? ಅನೇಕರು ಚಿನ್ನ ತಗೋತಾರೆ ಪ್ರೇರೆ. ಒಂದು ಚಿನ್ನ ಬರುತ್ತೆ, ಗ್ಯಾರಂಟಿ ಚಿನ್ನ ಅಂತ. ಹೌದಾ? ಗ್ಯಾರಂಟಿ ಚಿನ್ನ. ಯಾರು ಕೇಳಿ, ಒರಿಜಿನಲ್ ಇದು ಅಂದ್ರೆ ಇಲ್ಲ ಗ್ಯಾರಂಟಿ ಅಂತಾರೆ. ಅಮ್ಮ ಗ್ಯಾರಂಟಿ ಇದಾ ಅಥವಾ ನಿನ್ನ ಹತ್ರ ಇರೋ ಒರಿಜಿನಲ್? ಆದ್ರೆ ಒರಿಜಿನಲ್ ಗ್ಯಾರಂಟಿ ಅಲ್ಲ, ಈ ಡೂಪ್ಲಿಕೇಟ್. 1 ವರ್ಷದಲ್ಲಿ ಬಣ್ಣ ಹೋಗ್ಬಿಡುತ್ತೆ. 1 ವರ್ಷದಲ್ಲಿ ಬಣ್ಣ ಹೋಗ್ಬಿಡುತ್ತೆ. ತಿರ್ಗಾ ಅವ್ನು ಪೈಂಟ್ ಹೊಡೆಯೋನ್ ಹುಡುಕ್ಬೇಕು. ಅವ್ನಿಗೆ ಚಿನ್ನ ಬೆಳ್ಳಿ ಅಂಗಡಿ ಹತ್ರ ಕೂತಿರ್ತಾನೆ ಬೇರೆ, ಯಾರು ಬಣ್ಣ ಬೆಳೆದು ಕಳ್ಸೋಣ ಅಂತ. ಅಲ್ಲಿ ಹೋಗಿ ಬಣ್ಣ ಬಳಸ್ತಾರೆ. ಅದಕ್ಕೆ ಗ್ಯಾರಂಟಿ ಅಂತೆ. ಇಲ್ಲಿ ಮನೇಲಿರೋ ಒರಿಜಿನಲ್ ಚಿನ್ನ
ಒರಿಜಿನಲ್ ಗ್ಯಾರಂಟಿ ಅಲ್ಲ, ಡೂಪ್ಲಿಕೇಟ್ ಗ್ಯಾರಂಟಿ. ಈಗ ಪ್ರಪಂಚಕ್ಕೆ ಏನಾಗಿದೆ ಗೊತ್ತಾ, ಕ್ರೈಸ್ತರಿಗೆ ಏನಾಗಿದೆ ಗೊತ್ತಾ, ಒರಿಜಿನಲ್ ಚಿನ್ನವನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ, ಧೂಳಿನಲ್ಲೇ ಹಾಕ್ಬಿಟ್ಟಿದ್ದಾರೆ, ಬಂಡೆಗಳ ಸಂಧಿಗಳಿಗೆ ಎಸ್ಬಿಟ್ಟಿದ್ದಾರೆ. ಈಗ ಒರಿಜಿನಲ್ ಯಾರು? ಚಿನ್ನ ಬೆಳ್ಳಿನೇ ಒರಿಜಿನಲ್. ಈಗ ದೇವ್ರು ಒರಿಜಿನಲ್ ಅಲ್ಲ, ಅವ್ರ ಗ್ಯಾರಂಟಿ ಅಲ್ಲ ಪ್ರೇರೆ. ಗ್ಯಾರಂಟಿ ಯಾರು? ಈ ಕಷ್ಟ ಬತ್ತು, ರೋಗ ಬತ್ತು, 50 ಗ್ರಾಮ್ ಚಿನ್ನ ಐತೆ, ಫಸ್ಟ್ ಓಡೋಗೋದು ಯಾರ ಹತ್ರ? ಮಾರಾಡಿ ಅಂಗಡಿಯವ್ರ ಹತ್ರ ಓಡೈತಿ. ಅವ್ನು ಕೊಡ್ತಾನೆ, ತಾವು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೋದು. ದೇವ್ರ ಪಾದದಲ್ಲಿ ಕುತ್ಕೊಂಡು ಏನಾದ್ರು ಪ್ರಾರ್ಥನೆ ಮಾಡಿ ದೇವ್ರ ಸೊಲ್ಯೂಷನ್. ಡಾಕ್ಟರ್ ಕೊಟ್ಟಿದ್ದು ದೇವ್ರನ್ನ ಒಪ್ಕೋತೀನಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ಇಲ್ಲಿ ಪ್ರಾಮುಖ್ಯತೆ ಯಾರು ಕೊಡ್ತಾ ಇದ್ದಾರೆ ಪ್ರೇರೆ? ಮನುಷ್ಯನು ಚಿನ್ನ ಬೆಳ್ಳಿ ವೈಡೂರ್ಯ ಐಶ್ವರ್ಯಕ್ಕೋಸ್ಕರ. ಆ ಐಶ್ವರ್ಯವು ನಮ್ಮ ಹತ್ರ ಇದ್ರೆ ದೇವ್ರು ಸಂತೋಷ ಪಡ್ತಾರ ಅಥವಾ ಅದು ಇಲ್ಲ ಅಂದ್ರೆ ಸಂತೋಷ ಪಡ್ತಾರ ಅಂತ ನೋಡಿದ್ರೆ, ಅದೇ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಸಾರಿ ನೋಡಿಕೊಳ್ಳೋಣ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಯಾಕೆಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು. ಏನ್ ಪ್ರೇ? ಐಶ್ವರ್ಯವಂತನು ಯಾವ ಸ್ಥಿತಿಗೆ ಬಂದ್ರೆ ಸಂತೋಷ ಪಡ್ಬೇಕು? ಐಶ್ವರ್ಯವಂತನು ಯಾವ ಸ್ಥಿತಿಗೆ ಬಂದ್ರೆ ಸಂತೋಷ ಪಡ್ಬೇಕಂತೆ? ಹೀನ ಸ್ಥಿತಿಗೆ, ಅಂದ್ರೆ ಕಷ್ಟ, ಸಾಲ, ರೋಗ, ಸಮಸ್ಯೆ ಈ ಮಧ್ಯದಲ್ಲಿ ಇದ್ದಾಗ ಏನ್ ಪಡ್ಬೇಕಂತೆ? ಸಂತೋಷ. ಇದೇನಾದ್ರೂ ಕ್ರೈಸ್ತರಿಗೆ ಅರ್ಥ ಆಯ್ತಾಯ್ತಾ? ಇವರೆಲ್ಲ ಉಲ್ಟಾ ಪ್ರೇರೆ. ಏನಾಗಿದ್ದಾರೆ ಇವರು? ವಾಕ್ಯ ಹಿಂಗ್ ಹೇಳಿದ್ರೆ ಇವ್ರು ಉಲ್ಟಾ ತಗೋತಾರೆ. ಏನ್ ಹಿಂದೆಂದ ಓದ್ತಾ ಇದಾರೆ ಏನೋ ಅರ್ಥ ಆಯ್ತಲ್ಲ ಪ್ರೇರೆ. ಯಾವ ರೀತಿ ಓದಿದ್ರು ಇದು ನಿಜವಲ್ಲ ಅವ್ರಿಗೆ ಅರ್ಥ ಆಯ್ತೈತಲ್ಲ ಗೊತ್ತಾಯ್ತಲ್ಲ ಪ್ರೇರೆ. ಐಶ್ವರ್ಯವಂತನು ತಾನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ ಅಂದ್ರೆ ನಿಜವಾಗ್ಲೂ ಬೇರೆ. ಅವ್ರ ಪ್ರಾರ್ಥನೆ ಕೊಡುವಂತ ರಿಕ್ವೆಸ್ಟ್ ಗಳು ನೋಡಿದ್ರೆ, ವಾಕ್ಯ ತಿಳಿದವರು ಆದ್ರೆ ನೋವಾಗುತ್ತೆ, ನಗ ಬರುತ್ತೆ. ಏನಪ್ಪಾ ಇವ್ರಿಗೆ ಏನ್ ಅರ್ಥ ಆಯ್ತಲ್ಲ, ಬೈಬಲ್ ಓದ್ತಾ ಇಲ್ಲ, ನೆನ್ನೆ ರಿಕ್ವೆಸ್ಟ್ ಕೊಟ್ರು. ಅನೇಕ ಡೈಲಿ ರಿಕ್ವೆಸ್ಟ್ ಕೊಡ್ತಾ ಇರ್ತಾರೆ ಬೇರೆ. ಏನಂತ ಅಂದ್ರೆ, ಒಬ್ಬನಿಗೆ ಯಾರೋ ಚೀಟಿ ಹಾಕಿದಂತೆ 2 ಲಕ್ಷ ರೂಪಾಯಿ ಎತ್ಕೊಟ್ಟಿದ್ದಾನೆ. ಇವ್ನು 2 ವರ್ಷದಿಂದನೂ ಪ್ರಾರ್ಥನೆ ಕೊಡ್ತಾ ಇದ್ದಾನೆ, ರಿಕ್ವೆಸ್ಟ್ ಕೊಡ್ತಾನೆ, ಅವ್ನು ಕೊಡ್ತಾ ಇಲ್ಲ ಕಾಸು. ನಾನೊಂದು ರಿಕ್ವೆಸ್ಟ್ ಕೊಟ್ಟೆ. ಏನಂತ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ ಪ್ರೇರೆ. 40 ಓಕೆ. ನಿನ್ನ ಸಂಗಡ ಹಾ ರಾಜ್ಯವಾಡಿ ನಿನ್ನ ಒಳಂಗಿಯನ್ನು ಹಾ ತಕ್ಕೊಳ್ಳಬೇಕೆಂದಿರುವವನಿಗೆ ಹಾ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿ ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ಕಳಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ. ಪ್ರೇರೆ, ಈ ವಚನದಕ್ಕೆ ನಾನು ರಿಕ್ವೆಸ್ಟ್ ಕೊಟ್ಟೆ. ಅದು ಪ್ರಾರ್ಥನೆ ಮಾಡಕ್ಕೆ ಬಾಯೇ ಬರ್ತಾ ಇಲ್ಲ ಪ್ರೇರೆ. ಏನಂತ ಹೇಳಿದೆ ಅಂದ್ರೆ, ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅವರು ಹಿಂದಕ್ಕೆ ಕ್ರೈಸ್ತರು ಕೇಳಬಾರದು. ಅವನಿಗೆ ದೇವರ ಸುವಾರ್ತೆನ ಹೇಳ್ಬೇಕು. ಯೇಸು ಕ್ರಿಸ್ತ ನಿನ್ನನ್ನು ಕಾಪಾಡ್ತಾನೆ, ನಿನ್ನ ಪಾಪ ವಿಮೋಚನೆಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದೇನೆ. ನೀನ್ ದುಡ್ದು ಸಾಲ ತೀರಿಸೋದು ಕಷ್ಟ, ದೇವ್ರ ಹತ್ರ ಬಾ. ನಿನಗೆ ಆದ್ರೆ ಕೊಡು, ಇಲ್ಲಾಂದ್ರೆ ದೇವ್ರ ಹತ್ರ ಬಾ, ದೇವ್ರು ನೀವು ಸಹಾಯ ಮಾಡ್ತಾರಂತ ಸುವಾರ್ತೆ ಹೇಳಿ ಅವನ್ನ ಕರ್ಕೊಬಾ ದೇವ್ರ ಬಳಿಲಿ. ಸಾಲ ಕೊಟ್ಟವ್ರು ಸಾಲ ಕೇಳಬಾರ್ದು, ಈ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂದ್ರೆ ಯಾರು ಪ್ರಾರ್ಥನೆ ಮಾಡ್ತಾರ. ಮತ್ ನಾನೇ ಪ್ರಾರ್ಥನೆ ಮಾಡಿದೆ, ನಾನೇ ರಿಕ್ವೆಸ್ಟ್ ಕೊಟ್ಟಿದ್ದು, ನಾನೇ ಪ್ರಾರ್ಥನೆ ಮಾಡಿದೆ. ಅದ್ರಲ್ಲಿ ಒಂದು ವರ್ಡ್ ಹೇಳಿದೆ, ಅನ್ಯಾಯದ ಧನದ ಮೂಲಕ ನೀವು ಅನೇಕರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಅನ್ಯಾಯದ ಧನದ ಮೂಲಕ, ಅನ್ಯಾಯ ಅಂದ್ರೆ ಅನ್ಯಾಯವಾಗಿ ಸಂಪಾದನೆ ಮಾಡಿ ನಿನ್ನ ಸ್ನೇಹಿತರನ್ನು ಮಾಡ್ಕೊಂತ ದೇವ್ರು ಕೇಳ್ತಲ್ಲ. ಈ ಹಣ ಏನಾಗಿದೆ ಗೊತ್ತಾ? ಅನ್ಯಾಯ ಮಾಡುವಂತದ್ದು. ಪ್ರಪಂಚವನ್ನು ನೋಡಿಕೊಳ್ಳಿ ಪ್ರೇರೆ, ಪ್ರಪಂಚವನ್ನು ಒಂದು ಕಡೆಯಿಂದ ನೋಡಿಕೊಳ್ಳಿ. ಹಣದಿಂದ ಅನ್ಯಾಯ ನಡೀತಾ ಇದೆ ಪ್ರೇರೆ. ಹಣದಿಂದ ಅನ್ಯಾಯ ನಡೀತಾ ಇದೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ. RV ಕಾಲೇಜ್ ಹತ್ರ ಕೆಂಗೇರಿ ರೋಡಲ್ಲಿ ಒಂದ್ ದಿವಸ ಬರ್ಬೇಕಾದ್ರೆ ಒಬ್ಬ ವಯಸ್ಸಾದವರು ಯೌವನಸ್ಥರು ನಿಮ್ಮಂತವ್ರು ಇದ್ದವರು, ನಮ್ಮ ಅಣ್ಣನವ್ರು ಇರೋ ತರ ತಾಮಸ್ ಅಣ್ಣನವ್ರು ಇರುವಂತ ಇಬ್ಬರು ಕತ್ತನ ಪಟ್ಟೆ ಹಿಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಬಲವಾಗಿ ಕಿತ್ತಾಡ್ತಾ ಇದ್ದಾರೆ, ಕಲ್ಲೆತ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ನಾನು ಬೇರೆಯವ್ರೇನೋ, ನಾನು ವಯಸ್ಸಾದ ಹೇಳ್ತೇನೆ, ನಿನ್ ತಂದೆ ಸಂಬಂಧದಲ್ಲಿ ಇದ್ದಾರೆ, ಅವ್ರಿಗೆ ಏನಪ್ಪ ಹಿಂಗ್ ಮಾತಾಡ್ತೀಯ, ಹಂಗ್ ಹೊಡಿತೀಯ, ಬಿಡು ಅಂತ ಬಿಡಿಸಿ ಎಲ್ಲ ಇದ್ ಮಾಡಿದ್ರೆ, ಸೆಂಟ್ರಲ್ ಅವ್ರ ತಾಯಿ ಬಂದು ಬಿಡಿಸ್ತಾ ಇದ್ದಾರೆ. ಇವ್ರು ತಂದೆ ಮಕ್ಕಳೇನೆ ಅಂತ ಇದ್ದಾರೆ. ಇವರು ತಂದೆ ಮಕ್ಕಳೇನೆ ಅಣ್ಣ, ಇವ್ರು ನಿಜವಾಗ್ಲೂ ತಂದೆ ಮಕ್ಕಳೇ ಅಣ್ಣ. ಎಂತಕಮ್ಮ ಹಿಂಗ್ ಕಿತ್ತಾಡ್ತಾ ಇದಾರೆ ಅಂದ್ರೆ, ನನ್ಗೆ ಹುಟ್ಟಿಸಿದ್ಯಾ, ಯಾಕೆ ನೀನ್ ನನ್ಗೆ ಆಸ್ತಿ ಕೊಡ್ತಾ ಇಲ್ಲ ಅಂತ ಇವ್ರು ಮಗ. ನೀನ್ ಒಳ್ಳೆ ಬುದ್ಧಿ ಕಲಿಯೋರ್ಗು ಕೊಡಲ್ಲ ಅಂತ ತಂದೆ. ಒಳ್ಳೆ ಬುದ್ಧಿ ಕಲಿ, ಮನೆಗ್ ಬಾ, ಕರೆಕ್ಟಾಗಿ ಕುಡಿಬೇಡ, ನೀನು ಮನೆಗ್ ಬಾ ಅಂತ ಹೇಳಿದ್ರೆ ಮಗನ್ ಏನ್ ಮಾಡ್ತಾ ಇದ್ದಾನೆ, ನಾನು ಏನಾದ್ರು ಮಾಡ್ಕೊಂಡು ನೀನ್ ಯಾಕೆ ನನ್ನ ಹುಟ್ಟಿಸ್ದೆ, ನನ್ಗೆ ಆಸ್ತಿ ಬರ್ಕೊಡು ಅಂತ ಮಗನು ಹೊಡಿತಾ ಇದ್ದಾನೆ ತಂದೆಗೆ. ಎಂತ ಪ್ರಪಂಚ ಗೊತ್ತಾ? ಒಂದು ವೇಳೆ ಆಸ್ತಿ ಇಲ್ಲ ಅಂದ್ರೆ, ನಾನು ಹೇಳಿದೆ ಅವ್ರ ತಂದೆಗೆ, ಒಂದು ವೇಳೆ ನೀನ್ ಆಸ್ತಿ ಮಡಗಿಲ್ಲ ಅಂದ್ರೆ ನಿನ್ನ ಮಗ ನಿನ್ನ ಪ್ರೀತಿಸ್ತಾ ಇಲ್ಲ. ನೀನ್ ಆಸ್ತಿ ಮಡಗಿದ್ ಏನಾಗಿದೆ ಗೊತ್ತಾ? ಅವ್ನ್ ಒಳ್ಳೆ ಗುಣ ಮಡಗ್ಲಿಲ್ಲ ನೀನು. ನೀನ್ ಆಸ್ತಿ ಮಡಗಿದ್ದು ಇವತ್ತು ನಿನ್ ವಿಷ ಕಾರ್ತಾ ಇದೆ.
ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮಿಗಿಲಾದದ್ದು ಅನ್ನುವ ಹಾಗೆ ಹಣವು ನಮ್ಮ ಜೀವಕ್ಕೆ ಆಧಾರವಲ್ಲ ಪ್ರಿಯರೇ. ಕುಟುಂಬಗಳನ್ನು ಅಗಲಿಸುವಂತದ್ದು ಹಣ, ಸಂಸಾರಗಳನ್ನು ಮುರಿಯುವಂತದ್ದು ಹಣ ಪ್ರಿಯರೇ. ಕಳೆದಾಗಿ ನೋಡಿಕೊಳ್ಳೋಣ ಪ್ರಿಯರೇ, ಆಗಿನ ಕಾಲದಲ್ಲಿ ಅಪೋಸ್ತಲರು ಮಾಡಿದಂತ ಸೇವೆ. ಅಪೋಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನದಿಂದ ಒಂದ್ಸಾರಿ ನೋಡಿಕೊಳ್ಳೋಣ. ನಂಬಿದ ನಂಬಿದ ಮಂಡಳಿಯವರು ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಈಗ ನೆಕ್ಸ್ಟ್ ವಚನ ಓದಿ. ಬಹಳ ದಯವು ಬಹಳ ದಯೆ ಇತ್ತಂತೆ ಪ್ರಿಯರೇ. ಸಭೆಗೆ ಬರುವಂತ ವಿಶ್ವಾಸಿಗಳನ್ನು ನೋಡಿ ಬಹಳ ದಯೆ ಅಂತೆ, ಕನಿಕರ ಅಂತೆ, ಕಷ್ಟ ಸುಖ ಕೇಳ್ತಾ ಇದ್ದಾರೆ ಅಂತ. ಏನ್ ಪರಿಸ್ಥಿತಿಲಿ ಇದ್ಯಾ ನೀನು, ಎಂತ ಸ್ಥಿತಿಲಿ ಇದೆಯಾ ಅಂದ್ರೆ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಅಂತ ಪರಿಸ್ಥಿತಿಲಿ ಏನ್ ಮಾಡಿದ್ರು ಗೊತ್ತಾ? ಇರೋದನ್ನೆಲ್ಲ ಮಾರಿ, 2ನೇ ವಚನ ಓದಿಯೋಣ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದ್ರೆ ಇದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ಅಪೊಸ್ತಲರ ಪಾದಗಳಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆಗೆ. ಎಂತಕ್ಕಪ್ಪ ನೀನ್ ಸಭೆಗೆ ಬರ್ತಾ ಇಲ್ಲ? ಎಂತಕ್ ಬರ್ತಾ ಇಲ್ಲ ಸಭೆಗೆ? ಭಾನುವಾರ ಯಾಕೆ ಬರ್ತಾ ಇಲ್ಲ? ಶನಿವಾರ ಯಾಕೆ ಬರ್ತಾ ಇಲ್ಲ ಸಭೆ ದಿನ? ಸರ್ ತುಂಬಾ ಪ್ರಾಬ್ಲಮ್ ಇದೆ, ಸಾಲ ಇದೆ, ಮನೇಲಿ ರೋಗದಲ್ಲಿದ್ದಾರೆ, ದುಡಿದೇ ಇದ್ರೆ ಬೇರೆ ಪರಿಸ್ಥಿತಿ ಇಲ್ಲ. ಈ ತರ ಸಮಸ್ಯೆಗಳಲ್ಲಿದ್ದಾಗ ಅವರೆಲ್ಲ ಏನ್ ಮಾಡಿದಾರಂದ್ರೆ ಬೇರೆ, ಅವರ ಹೃದಯವು ಪ್ರಾಣವು ಒಂದಾದದ್ದರಿಂದ ತನ್ನಲ್ಲಿರುವಂತ ಚರಾಸ್ತಿರ ಆಸ್ತಿಗಳನ್ನು ಮಾರಿ ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿಲ್ಲ. ಪ್ರಾರ್ಥನೆ ಮಾಡಿ ಅಂತ ಹೇಳಿಲ್ಲ. ಕೇವಲ ಪರಿಸ್ಥಿತಿಗಳು ಬೇರೆ. ಅನೇಕರು ಹೇಳ್ಕೊತಾರೆ ಸೇವಕರ ಹತ್ರ, ನಮ್ಮ ಮನೇಲಿ ಈ ತರ ಪರಿಸ್ಥಿತಿ ಇದೆ, ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತಾರೆ. ಯಾಕಂದ್ರೆ ಸೇವಕರ ಹತ್ರ ಕೇಳೋಕೆ ಅವ್ರಿಗೆ ಮನ್ಸು ಬರಲ್ಲ ಬೇರೆ ವಿಶ್ವಾಸಿಗಳಿಗೆ. ಸೇವಕರಿಗೆ ತೊಂದರೆ ಬಂದ್ರೆ ಹಣ ಕೊಡಿ ಅಂತಾರೆ, ವಿಶ್ವಾಸಿಗಳಿಗೆ ತೊಂದರೆ ಬಂದ್ರೆ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ. ಕೇವಲ ಬಾರಿ ಮಾತಿನಿಂದನ ಏನ್ ಮಾಡಿದ್ರಂದ್ರೆ ಅಪೊಸ್ತಲರು ಇದ್ದದನ್ನೆಲ್ಲ ಮಾರಿ ತನ್ನ ಜೊತೆಲಿದ್ದಂತ ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ, ಕೊರತೆಗಳಿದ್ದವ್ರಿಗೆ ಕೊರತೆಗಳನ್ನು ನೀಗಿಸ್ತಾರೆ. ಅವರು ನಿಜವಾದ ಭಕ್ತರು. ಈ ದಿನ ಒಂದು ಸೇವಕನು ಸೈಕಲ್ ಹೊಡ್ಕೊಂಡು ಸ್ವಾರ್ಥ ಮಾಡ್ತಾ ಇದ್ದಾನೆ, ಒಬ್ಬನು ಕಾರಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಏನು ಪ್ರೇರೆ ಇದು? ಪ್ರೀತಿನ ಇದು? ಸೇವಕರ ಮಧ್ಯದಲ್ಲಿ ಪ್ರೀತಿ ಇದೆಯಾ? ದಯೆ ಇದೆಯಾ? ಹೃದಯವು ಪ್ರಾಣವು ಒಂದೇ ಆಗಿದೆಯಾ? ಒಬ್ಬ ನಿನ್ನ ಅಣ್ಣನು ನಿನ್ನ ತಮ್ಮನು ಕ್ರಿಸ್ತನಲ್ಲಿ ಇರುವವನು ಕಷ್ಟ ಪಡ್ತಾ ಇದ್ದಾನೆ, ಅವ್ನು ನನ್ನಲ್ಲಿ ಇರುವಂತದ್ದು ಸ್ವಲ್ಪ ಸಹಾಯ ಮಾಡೋಣ, ಒಂದು 2 ವೀಲರ್ ಕೊಡ್ಸೋಣ ಆತನಿಗೆ. ಸೈಕಲ್ ಅಲ್ಲಿ ಇದ್ದಾನೆ, 2 ವೀಲರ್ ಕೊಡ್ಸೋಣ, ಸಹಾಯ ಮಾಡೋಣ ಅಂತ ಪರಿಸ್ಥಿತಿ ಇಲ್ಲ ಪ್ರಿಯರೇ. ಕ್ರೈಸ್ತರ ಮಧ್ಯದಲ್ಲಿ ಏನಾಗಿದೆ? ಪ್ರೀತಿಯು ತಣ್ಣಗಾಗಿದೆ. ಅಂತ್ಯಕಾಲದಲ್ಲಿ ತಂದೆ ತಾಯಿಗಳ ಪ್ರೀತಿಯು, ಅಣ್ಣ ತಮ್ಮಂದರ ಪ್ರೀತಿಯು, ಬಂಧು ಬಾಂಧವರ ಪ್ರೀತಿಯು, ಸ್ನೇಹಿತರ ಪ್ರೀತಿಯು, ಗಂಡ ಹೆಂಡತರ ಪ್ರೀತಿಯು ತಣ್ಣಗಾಗುವುದು. ತಣ್ಣಗಾಗ್ಬಿಟ್ಟಿದೆ ಪ್ರಿಯರೇ. ತಣ್ಣಗಾದ್ರೆ ಅದೊಂದು ಫ್ರಿಡ್ಜ್ ಅಲ್ಲಿ ಐಸ್ ಗಟ್ಟಿ ಆಗೋ ರೀತಿಲಿ ಆಗ್ಬಿಟ್ಟಿದೆ. ಕಲ್ಲು ಏನಾಗಿದೆ? ಐಸ್ ಕಲ್ಲಾದಂಗ ಆಗ್ಬಿಟ್ಟಿದೆ ಪ್ರಿಯರೇ. ಕ್ರೈಸ್ತರ ಹೃದಯವು. ಪ್ರಾಣ ಯಾವಾಗ ಒಂದಾಗುತ್ತೆ, ಇವರ ಜೀವಿತಗಳು ಯಾವಾಗ ಬದಲಾಗುತ್ತೆ, ಯಾವಾಗ ಇವರು ತನ್ನಲ್ಲಿರುವಂತ ಇರೋದನ್ನೆಲ್ಲ ಮಾರಿ ಅನೇಕ ಸೇವಕರುಗಳಿಗೆ ಸಹಾಯ ಮಾಡುವಂತ ಪರಿಸ್ಥಿತಿ ಎಲ್ಲಿದೆ ಪ್ರೇರಿಯರಿಗೆ? ಈ ವಚನವನ್ನು ಕಡೆದಾಗ ಓದಿಕೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡಿಕೋಣ ಕಡೆದಾಗಿ. ಹಾ, ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಪ್ರಿಯರೇ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷ. ಒಂದು ಹೊಲ ಕಂಡುಕೊಂಡಂತೆ ಒಬ್ಬ ಮನುಷ್ಯನು, ಓಕೆನಾ, ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅದ್ ಕೆಳಗಡೆ ಅಲ್ಲ, ಓಕೆ, ಹೋಲಿಕೆ ಆಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು, ಹೊಲದಲ್ಲಿ ಹೊಲಿಟ್ಟು ಮುಚ್ಚಿಬಿಟ್ಟು ಒಂದು ಅಮೂಲ್ಯವಾದಂತ ಆಭರಣವನ್ನು ಕಂಡುಕೊಂಡಿದ್ದಾನೆ. ಅದು ಹೊಲದಲ್ಲಿ ಹೊಲಿಟ್ಟು ಸಂತೋಷ ಪಡ್ತಾ ಇದ್ದಾನೆ. ಬಹಳ ಸಂತೋಷ ಆಗಿದೆ ಆತನಿಗೆ. ಕೆಡೆ ವಚನ ನೋಡುವಾಗ, ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು.
ಒಂದು ಮುತ್ತನ್ನು ಕಂಡುಕೊಂಡಿದ್ದಾನಂತೆ ಪ್ರೇರೆ. ಅದನ್ನು ಹೊಲದಲ್ಲಿ ಮುಚ್ಚಿಟ್ಟು ಅದನ್ನು ಹೇಗಾದ್ರೂ ಮಾಡಿ ನಾನು ತಗೊಳ್ಳೇಬೇಕು ಅಂತ ತನ್ನ ಬದುಕನ್ನೇ ಮಾಡ್ತಾ ಇದ್ದಾನಂತೆ. ತನ್ನ ಜೀವ, ತನ್ನ ಸರ್ವಸ್ವವನ್ನೇ ಮಾರಿ ಅದನ್ನು ಮಾತ್ರ ನೀನು ಕಂಡ್ಕೋಬೇಕು. ಯಾಕೆ ಗೊತ್ತಾ? ಅದರಲ್ಲಿ ಸಂತೋಷ ಇದೆ. ಅದು ಹುಡುಕಿದ ತಕ್ಷಣ, ಅದು ಸಿಕ್ಕಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಇದನ್ನ ನಾನು ಹೇಗಾದ್ರೂ ಮಾಡಿ ಕಂಡ್ಕೋಬೇಕು, ನಾನು ಕೊಂಡ್ಕೊಂಡು ಇದನ್ನ ನಾನು ಮಡಿಕೋಬೇಕು ಅಂತ ಅವ್ನು ಸಂತೋಷ ಪಡ್ತಾ ಇದ್ದಾನೆ. ಒಬ್ಬ ವ್ಯಾಪಾರಸ್ಥನು. ಏನ್ ಗೊತ್ತಾ? ಅದು ಪರಲೋಕ. ಆ ಪರಲೋಕ ಸಂಪಾದನೆ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು? ಇದ್ದದ್ದನ್ನೆಲ್ಲ ಕಳ್ಕೊಂಡು ದೇವರ ಸೇವೆ ನಿಮಿತ್ತ ಪ್ರೇರೆ. ಮನೆ ಇರುವಂತದ್ದು ತಪ್ಪಲ್ಲ, ಕಾರ್ ಇರುವಂತದ್ದು ತಪ್ಪಲ್ಲ, ಅನೇಕರು ಜನರು ಇರುವುದದ್ದು ತಪ್ಪಲ್ಲ. ಅವರೆಲ್ಲರೂ ದೇವ್ರಿಗೋಸ್ಕರ ಉಪಯೋಗ ಆಗ್ಬೇಕು ಪ್ರೇರೆ. ಮನೆ ದೇವ್ರಿಗೆ ಉಪಯೋಗ ಆಗ್ಬೇಕು, ಗಾಡಿ ಇದೆಯಾ ದೇವ್ರಿಗೆ ಉಪಯೋಗ ಆಗ್ಬೇಕು. ಈ ತರ ಮಾಡುವಂತ ಸೇವೆ ಬಹಳ ಕಡಿಮೆ ಪ್ರೇರೆ, ಬಹಳ ಕಡಿಮೆ ಜನ. ರಾಮಣ್ಣನವರ ಸೇವೆ ನೋಡ್ತಾ ಇದೀವಾ? ಎಷ್ಟು ಅದ್ಭುತವಾದ ಸೇವೆ ಪ್ರೇರೆ. ಪ್ರತಿಯೊಂದು ಅಂಗಾಂಗಗಳು, ಪ್ರತಿಯೊಂದು ಮನೇಲಿರುವಂತ ಒಂದೊಂದು ವಸ್ತುಗಳು ದೇವರ ಸೇವೆ ನಿಮಿತ್ತ, ದೇವರ ಮಕ್ಕಳ ನಿಮಿತ್ತ ಉಪಯೋಗ ಆಗ್ತಾ ಇದೆ ಪ್ರೇರೆ. ಅದು ನಿಜವಾದ ಸೇವೆ, ಅದು ನಿಜವಾದ ಸೇವೆ. ಭಕ್ತಿ ಅನಿಸ್ಕೊಳ್ಳುತ್ತೆ ಪ್ರೇರೆ. ಎಲ್ಲ ಇದ್ದು ದೇವರ ಸೇವೆಗೋಸ್ಕರ ಕೆಲಸಕ್ಕೆ ಬರೆದಿರುವಂತ ಕಾರ್ಯಗಳನ್ನು ಮಾಡಿದ್ರೆ ಏನ್ ಪ್ರಯೋಜನ ಇದೆ ಹೇಳಿ? ಏನ್ ಪ್ರಯೋಜನ? ಒಬ್ಬ ಭಕ್ತನು ಈ ರೀತಿ ಹಾಡಾಡ್ತಾನೆ. ಈ ಹಾಡಿಗೆ ಹೋಲಿಕೆ ಆದಂತ ಒಂದು ಪದವನ್ನು ಹಾಡಿದ್ದಾನೆ ಪ್ರೇರೆ. ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ, ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ ಒಂದು ಬೊಕಸ. ಒಂದು ನಿಧಿನ ಕಂಡ್ಕೊಂಡಿದೀನಿ, ಆ ನಿಧಿ ನಾನು ಕೊಂಡ್ಕೊಳ್ಳೋದಕ್ಕೋಸ್ಕರ ಎಂತ ಪರಿಸ್ಥಿತಿ ಬೇಕಾದ್ರು, ಎಷ್ಟೇ ಹಣ ಆಗ್ಲಿ, ಸಾಲ ಮಾಡಾದ್ರೂ ನಾನು ಅದನ್ನ ಕೊಂಡ್ಕೊಳ್ಳೇಬೇಕು. ಅಂದ್ರೆ ಸಾಲ ಮಾಡಾದ್ರೂ ದೇವರ ಸೇವೆ ಮಾಡಿ ಆ ಪರಲೋಕ ರಾಜ್ಯಕ್ಕೆ ನಾನು ಹೋಗ್ಬೇಕು. ನಾನು ಅಲ್ಲಿ ಇದ್ದುದನ್ನೆಲ್ಲ ಮಾರಿ ದೇವರ ಸೇವೆ ಮಾಡಬೇಕು. ಅದಕ್ಕೋಸ್ಕರನೇ ದುಡಿಬೇಕು ಅಂತ ಭಕ್ತನು ಆ ಲೂಕನು ಬರೆದ ಸುವಾರ್ತೆಯಲ್ಲಿ ಒಬ್ಬ ವ್ಯಾಪಾರಸ್ಥನಿಗೆ ಹೋಲಿಕೆ ಆಗಿದೆ. ಒಬ್ಬ ಭಕ್ತನು ಈ ರೀತಿಯಾಗಿ ಹಾಡಿ ಮಾಡಿದ್ದಾನೆ. ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ ಒಂದು ಬೊಕಸ. ಆ ಬೊಕಸವೇ ಪರಲೋಕ ರಾಜ್ಯ. ಆ ಬೊಕಸವನ್ನು ನಾವು ಸಂಪಾದನೆ ಮಾಡ್ಬೇಕಂದ್ರೆ ನಾವು ಈ ಲೋಕದಲ್ಲಿ ಏನ್ ಮಾಡ್ಬೇಕು? ನಮ್ಮಲ್ಲಿ ಇರುವುದನ್ನೆಲ್ಲ ಬೇಕು ಪ್ರೇರ. ಆಹಾರ ಬೇಕು, ವಸ್ತ್ರ ಬೇಕು, ಖಂಡಿತ ಬೇಡ ಅಂತ ನಾನು ಹೇಳಲ್ಲ. ಅದೇ ಹೇಳಿದ್ದೇನಲ್ಲ 1 ತಿಮೋತಿ 6 ಏನ್ ಹೇಳಿದ್ದೇನೆ? ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನಿಜವಾದ ಭಕ್ತಿ, ನಿಜವಾದ ಅಭಿವೃದ್ಧಿ ಏನ್ ಹೇಳಿದೆ ಅಂದ್ರೆ ಸಂತುಷ್ಟವಾದ ಸಹಿತವಾದ ಭಕ್ತಿ ದೊಡ್ಡ ಲಾಭ, ಚಿಕ್ಕ ಲಾಭ ಅಲ್ಲ. ಇದು ಲಾಟ್ರಿ, ದೊಡ್ಡ ಲಾಟ್ರಿ ಪ್ರೇರೆ. ಇದು ಸಂತೃಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಪ್ರೇರೆ. ನಿಜವಾದ ದೊಡ್ಡ ಲಾಭ ನಮ್ಮ ಭಕ್ತಿ. ಒಳಗಡೆ ಇರುವಂತ ದೇವರ ವಾಕ್ಯ, ಆ ದೇವರು, ಆತನನ್ನು ಸಂಪಾದನೆ ಮಾಡ್ಬೇಕು, ದೇವರನ್ನ ಸಂಪಾದನೆ ಮಾಡ್ಬೇಕು. ದೇವರನ್ನ ಸಂಪಾದನೆ ಮಾಡಿದ್ರೆ ದೇವರ ಆ ಪರಲೋಕವನ್ನು ಕೊಡ್ತಾರೆ. ಆತನೇ ನಿಜವಾದ ಐಶ್ವರ್ಯವಂತನು, ಆತನೇ ನಿಜವಾದ ಬೆಳ್ಳಿ, ನಿಜವಾದ ಬಂಗಾರಕ್ಕಿಂತ ಅಮೂಲ್ಯವಾದವನು. ಅದನ್ನೆಲ್ಲ ರೋಡ್ಗೆ ಸಾಕು. ನಾನು ನಿನಗೆ ಬೆಳ್ಳಿಯಾಗಿಯೂ ಚಿನ್ನಗಳ ರಾಶಿಯಾಗಿಯೂ ಇರುವೆನು. ಆತನಿದ್ರೆ ಏನ್ಪಿವೆ? ರೋಗಕ್ಕೆ ಭಯ ಪಡ್ಬೇಕಾ? ರೋಗ ಹೋದ್ರೆ ಅದ್ಭುತ ಅಂತಾರೆ. ರೋಗ ಇದ್ದು ಚೆನ್ನಾಗಿರುವಂತ ಮನುಷ್ಯ ಸಾಯೋಗಿಂತ ಆಯುಷ್ಕಾಲವಾಗಿ 5 ವರ್ಷ ಬದುಕಿ ಸತ್ರೆ ಇದು ಆಶೀರ್ವಾದ ಅಲ್ಲ ಅಂತಾರೆ ನಮ್ ಕ್ರೈಸ್ತರು. ರೋಗ ಇದೆ. ಕಾರಣ ಫಸ್ಟ್ 23 ವರ್ಷದಿಂದ HIV AIDS ರೋಗ ಇದೆ. 23 ವರ್ಷದಿಂದ ರೋಗ ಇದೆ. ಆ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ, ತಗೋಗಿ ಅನೇಕ ಕಡೆ ಸಾಕ್ಷಿ ತೋರಿಸ್ತಾರೆ. ಅಂದ್ರೆ ಮನುಷ್ಯ ಸಾಯ್ತಾ ಇಲ್ಲ ಪ್ರೇರೆ. ಇದು ಅದ್ಭುತನ ಅಥವಾ ರೋಗ ಅವ್ರಿಗೆ 23 ವರ್ಷದಿಂದನೇ ಹೊಟ್ಟೈತು, ಅವ್ರು ಬದುಕಿರೋದು ಅದ್ಭುತನ? ರೋಗ ಇದೆ, ಬದುಕಿದ್ದಾರೆ, ಇದು ಆಶೀರ್ವಾದ. ಈಗ ನಮ್ಮ ಹತ್ರ ಏನೂ ಇಲ್ಲ. ಐಶ್ವರ್ಯವಂತನಿಗಿಂತ ಒಳ್ಳೆ ಜೀವನವನ್ನು ಬದುಕ್ತಾ ಇದೀವಿ. ಆತನಿಗಿಂತ ತೃಪ್ತಿಯಾಗಿದ್ದೀವಿ. ಆತನಿಗಿಂತ ನಿದ್ದೆ ಮಾಡಿ ಕೂಡಲೇ ಎಚ್ಚರಗೊಂಡು ದೇವರ ಪಾದದಲ್ಲಿ ಕೂತ್ಕೋತಾ ಇದೀವಿ. ಅಂದ್ರೆ ಯಾವ್ದು ಆಶೀರ್ವಾದ? ಇದು ಆಶೀರ್ವಾದ. ಇದು ಸಂತುಷ್ಟ ಸಹಿತವಾದ ಲಾಭ. ಈ ಲಾಭವನ್ನು ಪಡೆದುಕೊಂಡಂತವ್ರು ನಾವೇನಾಗಿದ್ದೀವಿ ಅಂದ್ರೆ ಧನ್ಯರೇ ಸರಿ. ನಿನ್ನನ್ನು ಆರಾಧಿಸುವ ನಾವು ಧನ್ಯರು, ನಿನ್ನನ್ನು ನಂಬಿರುವ ನಾವು ಎಷ್ಟೋ ಧನ್ಯರು ಪ್ರೇರೆ. ಆ ಧನ್ಯತೆಯಲ್ಲಿ ನಮ್ಮನ್ನು ಸೇರಿಸಿದಂತ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.